ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷೇಮಾಮೃತಾತ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಜೂನ್ 19ನೇ ತಾರೀಕು ನಮ್ಮ ಹೊಸ ತರಗತಿ ಇದೆ. 85ನೇ ಬ್ಯಾಚ್ ಶುರು ಆಗ್ತಾ ಇದೆ. ಜ್ಯೋತಿಷ್ಯನ ಬಹಳ ಸುಲಭವಾಗಿ ಕಲಿಬಹುದು. ಕೇವಲ 15 ದಿವಸದಲ್ಲಿ ಬರೀ ರಾಶಿಗಳಲ್ಲ, ಬರೀ ನಕ್ಷತ್ರಗಳಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಜ್ಯೋತಿಷ್ಯ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಕರೆ ತಗೊಳ್ಳೋಣ. ನಮ್ಮ ಆ್ಯಪು ಹಾಗೆ ಡಿಸ್ಪ್ಲೇ ಮಾಡೋಣ, ಗೊತ್ತಾಗುತ್ತೆ ಹೇಗೆ. ಅದರೊಳಗಿರ್ತಕ್ಕಂಥ ಡೀಟೇಲಿಂಗು ನಾನು ಹೇಳ್ಕೊಡ್ತೀನಿ 15 ಡೇಸಲ್ಲಿ. ಯಾವ ರೀತಿ ರಾಶಿಗಳನ್ನ ನಾವು ಕನ್ಸಿಡರ್ ಮಾಡಬೇಕು, ರಾಶಿ ಒಳಗಿರ್ತಕ್ಕಂಥ ನಕ್ಷತ್ರಗಳು ಹೇಗೆ ಡಿವೈಡ್ ಆಗಿದೆ, 27 ನಕ್ಷತ್ರ ಹೇಗೆ ಮ್ಯಾಥಮೆಟಿಕಲ್ ಪ್ಲೇಸ್ ಆಗಿದೆ, ಅದಾದಮೇಲೆ ಬರ್ತಕ್ಕಂಥ ಲಗ್ನದಿಂದ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೌಸಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೌಸಸ್ನ ನಂಬರಿಂಗ್ ಹೇಗೆ ಮಾಡ್ತೀವಿ, ಸಂಖ್ಯೆಯಲ್ಲಿ ಹೇಗೆ ಮಾಡ್ತೀವಿ, ಆ ನಂಬರಿಂಗ್ ಕಾಂಬಿನೇಷನ್ಸ್ ಇಂದ ನಮಗೆ ಏನೇನು ಫಲ ಬರುತ್ತೆ, ಅದರಲ್ಲಿ ಹಿಟ್ ಥಿಯರಿ ಸಿಕ್ಕಾಪಟ್ಟೆ ಏನೋ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ. ಓಕೆ, ಫಸ್ಟ್ ಕರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳಿ. ಎಕ್ಸಲೆಂಟ್, ಹೇಳಿ. ತುಂಬಾ ಸಂತೋಷ ಆಗ್ತಿದೆ ಸರ್, ಕರೆ ಸಿಕ್ಕಿದ್ದು. ವೆರಿ ಗುಡ್. ಯಾವರಿಂದ ಮಾಡ್ತಾ ಇದ್ದೀರಾ? ನಾವು ನಿಮ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದೀವಿ ಸರ್. ಯಾವ ಕ್ಲಾಸ್ ಅಮ್ಮ, ಯಾವ ಬ್ಯಾಚು? 74th ಅನ್ಸುತ್ತೆ ಸರ್. 74. ಮೊನ್ನೆ ಮೇದಿನಿ ಜ್ಯೋತಿಷ್ಯ. ಓ, ಮೇದಿನಿ, ಅದೇ ವರ್ಲ್ಡ್. ಅಟೆಂಡ್ ಆಗಿದ್ವಿ ಸರ್. ಹೇಗನ್ಸುತ್ತೆ ನಮ್ಮ ಕ್ಲಾಸಸ್ ಎಲ್ಲ? ತುಂಬಾ ಚೆನ್ನಾಗಿದೆ. ನಿಮ್ಗೂ ತುಂಬಾ ತಾಳ್ಮೆಯಿಂದ ಎಲ್ಲರಿಗೂ ಹೇಳ್ಕೊಡ್ತೀರಾ. ಅದು ನನ್ನ ಕೆಲಸ. ಆಮೇಲೆ ಧನಲಕ್ಷ್ಮಿ ಮೇಡಮ್ಗೂ ತುಂಬಾ ಧನ್ಯವಾದಗಳು ಸರ್. ಅವ್ರಿಗೂ ತುಂಬಾ ತಾಳ್ಮೆ ಇದೆ. ಹೌದು, ಇಷ್ಟು ಜನನ ಹ್ಯಾಂಡಲ್ ಮಾಡ್ಬೇಕು ನಾವು ಅಂದ್ರೆ ಬರುತ್ತೆ. ಕೋಪ ಯಾರಿಗ್ ಬರಲ್ಲ, ಮನುಷ್ಯನಿಗೆ ಕೋಪ ಬರುತ್ತೆ. ಅಯ್ಯೋ, 10:30 ಆದ್ರೂ ಕೇಳ್ತಾನೆ ಇರ್ತಾರೆ, ನೀವ್ ಹೇಳ್ತಾನೆ ಇರ್ತೀರಾ. ರಾತ್ರಿ 10:30 ಕ್ಲಾಸ್ ಅಲ್ಲಿ. ಹೌದು, ಏನು ಮಾಡಕ್ ಆಗಲ್ಲ. ಯಾವ ಊರಲ್ಲಿ ಇರೋದು ನೀವು? ನಾವು ತುಮಕೂರು ಹತ್ರ ಒಂದ್ ಹಳ್ಳಿ ಸರ್. ಓ, ತುಮಕೂರು ಹತ್ರ ಹಳ್ಳಿ. ಓಕೆ. ಕರೆ ಏನು ಸಡನ್ ಆಗಿ ಸಿಕ್ಬಿಟ್ಟಿದೆ ನಿಮ್ಗೆ, ಏನು ಆಶ್ಚರ್ಯ ಅಲ್ಲ? ವೆರಿ ಗುಡ್. ಓಕೆ, ಕೇಳಿ. ಏನ್ ಕೇಳ್ಬೇಕು ಕೇಳಿ, ಹಾಕೋಣ. ಅದು ಖುಷಿ ನಿಮ್ಗೆ ಕೇಳ್ಬೇಕು ಅಂತ. ನಮ್ಮ ಮನೆಯವರು ಬೋರ್ಡ್ ಹಾಕ್ಬೇಕು ಅಂತಿದ್ದಾರೆ ಸರ್. ಪ್ರಶ್ನೆಶಾಸ್ತ್ರಕ್ಕೆ ಹೋಗೋಣ. ಓಕೆ, ಈಗ ಪ್ರಶ್ನೆಶಾಸ್ತ್ರದಲ್ಲಿ 8, 11 ಅದನ್ನ ನಾವು ಜಾಬ್ ಅಲ್ಲೇ ಹಾಕೋಬಹುದು, ಇದೇನು ತೊಂದರೆ ಇಲ್ಲ. ಜಾಬ್ ಅಲ್ಲೇ ಕಾಂಬಿನೇಷನ್ ಬರುವಂತದ್ದು ನೋಡೋಣ. ಬೋರ್ ಯಾವಾಗ ಹಾಕ್ಬೇಕು ಅಂತಿದ್ದಾರೆ? ಡೇಟ್ ಆಫ್ ಬರ್ತ್ ಅಲ್ಲಿ ಸಿಗಲ್ಲ. ಬೋರ್ ಹಾಕ್ಸೋದೆಲ್ಲ ಡೇಟ್ ಆಫ್ ಬರ್ತ್ ಅಲ್ಲಿ ಕಷ್ಟ ಆಗಲ್ಲ. ಇದು ಬೋರ್ ಹಾಕ್ಸೋದು ಅಂದ್ರೆ ಒಂದು ಕಾರ್ಯ ಅಂತ ಹೇಳ್ತೀವಿ, ಒಂದು ಈವೆಂಟ್ ಅಂತ ಹೇಳ್ತೀವಿ. ಆ ಈವೆಂಟ್ ನಮಗೆ ಸಕ್ಸಸ್ ಆಗುತ್ತೋ ಇಲ್ವೋ, ಎಸ್ ಆರ್ ನೋ, ಆ ಪ್ರಶ್ನೆಗೆ ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ನಮ್ಮ ಜಾತಕದಲ್ಲಿ ನೋಡಿ, ಅದ್ ನೋಡಿ, ಈಗ ಮಗನಿಂದ ಜಾತಕ ನಮಗೆ ಒಳ್ಳೇದಾಗತ್ತಾ ಅಂತ ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು ಜ್ಯೋತಿಷ್ಯ. ಮಗನ ಜಾತಕದಿಂದ ತಂದೆ ತಾಯಿಗೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ, ಅವ್ನಿಗೆ ವ್ಯಾಪಾರ ಆಗುತ್ತಾ, ಅಲ್ಲಿಂದ ಅಲ್ಲಿ ನೋಡ್ತಕ್ಕ ಸುಮ್ಮನೆ ಅದು ಬೋಗಸ್, ಆತರ ಇಲ್ಲ. ಸೊ ಅದಕ್ಕೆ ಇದರಲ್ಲೂ ಕೂಡ ನಮಗೆ ಬರೋದಿಲ್ಲ. ಓಕೆ, ಹೇಳಿ. 1 to 240 ನಂಬರ್ ಹೇಳಿ. 110. ಯಾವಾಗ ಹಾಕ್ಸ್ಬೇಕು ಅಂತಿದ್ದೀರಾ? ನೀವು ಹೇಳ್ದಾಗ ಹಾಕ್ತೀವಿ ಸರ್. ಇಲ್ಲಿ ಬಂದ್ರೆ ನಾನು ಹೇಳ್ತೀನಿ. ಅಂತರ್ಭುಕ್ತಿಗೆ ಹೋಗಿ ನೋಡ್ತೀವಿ. ಚಂದ್ರದಶ ಬರ್ತಾ ಇದೆ. ಕೇಳತಕ್ಕಂಥ ಪ್ರಶ್ನೆಯಲ್ಲಿ ಡಿಸೆಂಬರ್ 21 ಬುಧ. ಅಂತರ್ಭುಕ್ತಿ ಈಗ 2021 ಜುಲೈ ಒಳಗಡೆ ರಾಹು ಇದ್ದಾನೆ. ರಾಹು 5 ದುಡ್ಡು ಖರ್ಚಾಗ್ಬಿಡುತ್ತೆ. ರಾಹು ಗುರು 11ನೇದು ಲಾಭ ಬರ್ತಾ ಇಲ್ಲ. ಎಲ್ಲೂ ಕೂಡ 11 ಹಿಟ್ ಆಗಿಲ್ಲಮ್ಮ. ಅಲ್ಲಿ ಮುಂಚೆ ಹಾಕ್ಸಿದ್ರಾ ಬೋರು? ಇಲ್ಲ ಸರ್, ಒಂದ್ಸಲನೂ ಹಾಕ್ಸಿಲ್ಲ. ಒಂದ್ಸತಿ. ಎಷ್ಟಿದೆ ಎಕರೆ ಅದು ನಿಮ್ದು? 7-8 ಎಕರೆ ಇರ್ಬೋದು ಸರ್. 7-8 ಎಕರೆ ಇದೆ. ಬಟ್ ಅಲ್ಲಿ ನೀರಾವರಿಗೆ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರಿ? ಏನೂ ಹಾಕ್ಸೇ ಇಲ್ಲ ಸರ್. ನಾವು ಈಗಲೇ ಈ ಸಲನೇ ಹಾಕ್ಸಿರೋದು. ಇನ್ಮೇಲೆ ಹಾಕ್ಸ್ಬೇಕು ಏನಾದ್ರು ಅಂತ. ಗುರುವಿನಲ್ಲಿ 6, 7, 5, 11. ಚಂದ್ರ 5, 11, 5, 8. ಚಂದ್ರ ಬರ್ತಕ್ಕಂಥದ್ದು ಚಂದ್ರದರ್ಶನ ನಡೀತಿದೆ. ಮತ್ತೆ 5 ಅಂತಾನೆ ಇದೆ ಸರ್ ಚಂದ್ರ. ಈ 5 ಅಂದ್ರೆ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಲಾಭ ಬರುತ್ತೆ, ತುಂಬಾ ಹಾಳು ಕೊರಿಸ್ಬೇಕು ಅಂತ ತೋರಿಸುತ್ತೆ. 5 ಅಂದ್ರೆ ದುಡ್ಡು ಖರ್ಚಾಗ್ತಕ್ಕಂಥದ್ದು. ಈಗ ರಾಹು ಭುಕ್ತಿಲು 5 ಅಂತ ಇಲ್ಲಿ ಬಂದಿದೆ ನಕ್ಷತ್ರದಲ್ಲಿ. ಬಟ್ ಸೆಕೆಂಡ್ರಿ 11 ಅಂದ್ರೆ ನಿಮ್ಗೆ ಹಿಟ್ ಆಗ್ಬಿಡುತ್ತೆ. ಸ್ವಲ್ಪ ಕಷ್ಟದಿಂದ ಆಗುತ್ತೆ. ಜುಲೈ ಒಳಗಡೆ ಮಾಡಿ. ಓಕೆ, ಒಂಚೂರು ಹಣ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ನೀರು ಬರುತ್ತೆ, ಸಿಗುತ್ತೆ, ನೀರು ಸಿಗುತ್ತೆ. 11 ಅಂದ್ರೆ ಲಾಭ ಖಂಡಿತ ಸಿಗುತ್ತೆ. ನಾಟ್ ಟು ವರಿ. ರಾಹು ಭುಕ್ತಿ ಅಂತರ್ಭುಕ್ತಿಲಿ
ರಾಹು ಅಂತರ್ಭುಕ್ತಿ ಅಂದ್ರೆ ನೀವು ಮ್ಯಾಕ್ಸಿಮಮ್ ನೀವು 10ನೇ ತಾರೀಕು ಜುಲೈ ಒಳಗಡೆ ಮಾಡಬೇಕು. ಆಮೇಲೆ ನೀವು ಗುರುಗೆ ಹೋದ್ರೆ ಅದು ಸ್ವಲ್ಪ ನಷ್ಟ ಹೊಂದುತ್ತೆ, ಯಾಕಂದ್ರೆ 12 ತೋರಿಸ್ತದೆ, 12ನೇ ಮನೆ ವ್ಯಯಭಾವ. ಸೊ ಹಾಕಿರ್ತಕ್ಕಂಥ ದುಡ್ಡು ವ್ಯಯ ಆಗುತ್ತೆ. ಇಲ್ಲಿ ಯಾವುದನ್ನು ಕೂಡ ಇಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ 11 ಮತ್ತೆ 6 ಲಾಭನೂ ಆಗುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಮೇಲ್ನೋಟದಲ್ಲಿ ಅಷ್ಟೇ. ಅರ್ಥ ಆಯ್ತಲ್ಲಮ್ಮ? 10ನೇ ತಾರೀಕು ಜುಲೈ ಒಳಗಡೆ ಹಾಕಿ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು, ಗುಡ್ ಲಕ್. ನಮಸ್ಕಾರ. ನೆಕ್ಸ್ಟ್ ಮಾತಾಡೋಣ. ನಮಸ್ತೆ. ನಮಸ್ಕಾರ. ನಾನು ಬಾಂಬೆಯಿಂದ ಮಾತಾಡಿದ್ರು. ಮುಂಬೈ. ವೆರಿ ಗುಡ್. ಹೇಳಿ, ಮಾತಾಡಿ. ನನ್ಗೆ ನನ್ನ ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 17/10/2005. ಏನ್ ಟ್ರಾನ್ಸ್ಫರ್? ಹಾ, ಹೇಳಾಯ್ತಲ್ಲ ನಿಮ್ದು ಟ್ರಾನ್ಸ್ಫರ್ ಬಗ್ಗೆ. ಮೂರನೇ ಸತಿ. 10 ಬಾಂಬೆ 10 2 AM ಬಾಂಬೆ. 2 AM ಬಾಂಬೆ. ಹೇಳಿ. ಗುರುಜಿ, ಅವಳಿಗೆ 10th ಆಯ್ತು. ಇವಾಗ ಅವಳಿಗೆ ಕಾಮರ್ಸ್ ತಗೊಳ್ಬೇಕಾ ಸೈನ್ಸ್ ತಗೋಬೇಕಂತ ಕೇಳಬೇಕಿತ್ತು. ಓಕೆ. ಎರಡನೇ ಓಕೆ. ಈಗ ಬಂದಿರತಕ್ಕಂಥದ್ದು ಕೇತು ದಶೆ. ಕೇತು ದಶೆಯಲ್ಲಿ 2000 ಈಗ ಸದ್ಯಕ್ಕೆ 10th ಮುಗೀತಾ? 10 AM ಗುರುಜಿ. 10th ಮುಗೀತಾ? 10th ಮುಗೀತು. 10 ನಾ AM? 10 AM ಮುಂಬೈ. ಮುಂಬೈ. ಓಕೆ. ಕರ್ಕಾಟಕ ಲಗ್ನ, ಮೀನರಾಶಿ, ರೇವತಿ ನಕ್ಷತ್ರ. ಈಗ 10th ಸ್ಟ್ಯಾಂಡರ್ಡ್ ಮುಗೀತಲ್ವಾ? ಹೌದೌದು. ಓಕೆ. ಕೇತು 2022 ವರೆಗೂ ಗುರು. ಕೇತು ಮತ್ತೆ ಗುರು ಕಾಂಬಿನೇಷನ್ ನೋಡೋಣ. ಕೇತು 8 3, ಗುರು 10. ಕೇತು ಆದ್ಮೇಲೆ ಶುಕ್ರ 12 3. ಶುಕ್ರನ ಕಾಂಬಿನೇಷನ್ 4 11 7 8 12. ಸೈನ್ಸ್ ತಗೊಳ್ಳೋದು ಒಳ್ಳೇದು. ಸೈನ್ಸ್ ತಗೊಂಡು ಏನ್ ಮಾಡ್ಬೇಕು ಗುರುಜಿ? ಸೈನ್ಸ್ ತಗೊಂಡು ಇಲ್ಲಿ ಅವ್ರಿಗೆ 6 9 12 ಒಂದು ಆಪ್ಷನ್ ಸ್ಟ್ರಾಂಗ್ ಆಗಿ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಮೆಡಿಕಲ್ ತುಂಬಾ ಚೆನ್ನಾಗಿದೆ. 6 8 9 12 ಕಾಂಬಿನೇಷನ್ ವಿತ್ 4 11 ಕಾಂಬಿನೇಷನ್ ಮೆಡಿಕಲ್ ಸ್ವಲ್ಪ ಟ್ರೈ ಮಾಡಬಹುದು, ಅಥವಾ ಅಟ್ಲೀಸ್ಟ್ ಆಯುರ್ವೇದಿಕ್ ಈ ತರ ಒಂದು ಲೈಫ್ ಸೈನ್ಸಸ್ ಅಂತ ಸಬ್ಜೆಕ್ಟ್ ಅಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಮುಂದೆ ಟೀಚಿಂಗ್ ಲೈನ್ ವಿಲ್ ಬಿ ಎಕ್ಸಲೆಂಟ್ ಬಿಕಾಸ್ ಆಫ್ 4 11 ಕಾಂಬಿನೇಷನ್ ಹಿಟ್ ಅಲ್ಲಿ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ನೆಕ್ಸ್ಟ್. ನಮಸ್ತೆ. ನಮಸ್ಕಾರ. ನಮ್ಮ ಆಪ್ ಅಲ್ಲಿ ನಮಗೆ ನ್ಯೂಮರಾಲಜಿ ಇದೆ, ಭೃಗುನಂದ ನಾಡಿ ಇದೆ, ಮ್ಯಾಚ್ ಮೇಕಿಂಗ್ ಬರುತ್ತೆ ನಮ್ದು. ಆಮೇಲೆ ನಮಗೆ ವಾಚ್ ಟೆಕ್ನಿಕ್ ಅಂತಿದೆ. ಮ್ಯಾಚ್ ಮೇಕಿಂಗ್ ಅಂತಂದ್ರೆ ಇದು ಹುಡುಗ ಹುಡುಗಿರದು ಜಾತಕ ಹಾಕ್ರೆ ಬರೀ ಪಾಯಿಂಟ್ಸ್ ಬರೋದಲ್ಲ, ಕುಂಡಲಿ ವಿಶ್ಲೇಷಣೆ ಆಗುತ್ತೆ. ಇದು ಹೈಯರ್ ಕ್ಲಾಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಆಮೇಲೆ ಅದ್ರ ಜೊತೆಗೆ ಪರಾಶರ, ಎಲ್ಲರೂ ಪರಾಶರ ಬಗ್ಗೆ ಮಾತಾಡ್ತಾರೆ. ಪರಾಶರದಲ್ಲಿ ಬರ್ತಕ್ಕಂಥ ನವಾಂಶ ಎಲ್ಲವೂ ಕೂಡ ಇಲ್ಲಿ ನಮ್ದು ಡಿಸ್ಪ್ಲೇಲಿ ಬರುತ್ತೆ. ಎಲ್ಲ ಕಂಪ್ಲೀಟ್ ಅಂದ್ರೆ ಜಸ್ಟ್ ಇಟ್ಸ್ ನಾಟ್ ಎ ಆಪ್, ವಿತ್ ಡಿಸ್ಕ್ರಿಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ವಿತ್ ಡಿಸ್ಕ್ರಿಪ್ಷನ್ ಹೇಳ್ಕೊಡ್ತೀನಿ. ಪ್ರತಿಯೊಂದು ಮನೆಗೂ ಯಾವ ತರ ಲಗ್ನಕ್ಕೆ 2ನೇ ಭಾವಕ್ಕೆ ಏನಿದೆ ಪರಾಶರ, ಅದರಲ್ಲೂ ಡಿಸ್ಕ್ರಿಪ್ಷನ್ ಬೇರೆ ಬರುತ್ತೆ. ಓವರ್ ಆಲ್ ಫ್ಯಾಮಿಲಿ ವೆಲ್ತ್ ಹೇಗಿರುತ್ತೆ, ಮೀಡಿಯಂ ಆಗಿರುತ್ತೆ. ಈ ಪೂರ್ತಿ ರಿಸಲ್ಟ್ ನಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ 2ನೇ ಲೆವೆಲ್ ಅಂತ ಹೇಳ್ತೀವಿ. ಸೊ 3 ಲೆವೆಲ್ಸ್ ತಗೊಳ್ತೀನಿ. ಫಸ್ಟ್ ಲೆವೆಲ್ ಅಲ್ಲೇ ನಿಮಗೆ ಬೇಸಿಕ್ಲಿ ಎಲ್ಲ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಸೆಕೆಂಡ್ ಲೆವೆಲ್ ಡೆಪ್ತ್ ಅಲ್ಲಿ ನಮಗೆ ಪರಾಶರ ಹೋಗ್ತಕ್ಕಂಥದ್ದು. ಹೋರಾಶಾಸ್ತ್ರ ಅಂತ, ಇದು ಹೋರಾ ಕುಂಡಲಿ ಅಂತ ಹೇಳ್ತೀವಿ. ಇದನ್ನ D2 ಅಂತ ಕರೀತಾರೆ. ಇಲ್ಲಿ D2 ಬರ್ತಕ್ಕಂಥ ಪಾಯಿಂಟ್ಸ್ ಲಗ್ನಕ್ಕೆ ಒಂದು ಪಾಯಿಂಟ್ಸ್ ಬೇಸ್ಡ್ ಅಲ್ಲಿ ಮಾಡ್ತೀನಿ. ಹೇಗಿದೆ ಓವರ್ ಆಲ್ ಲೈಫ್ ಅಂತ ಬರುತ್ತೆ, ಅದು ಪಾಯಿಂಟ್ಸ್ ಕೊಡ್ತೀವಿ. 65 ಮೀಡಿಯಂ ಲೈಫ್, ಹಣಕಾಸಿನಲ್ಲಿ ಮೀಡಿಯಂ ಇರತಕ್ಕಂಥದ್ದು ಬರುತ್ತೆ. ಆಮೇಲೆ ದ್ರೇಕ್ರಾಣ ಅಂತ ಬರುತ್ತೆ, ದಿಕ್ಷೋಣ ಅಂತಾನೂ ಬರುತ್ತೆ. ಇದರಲ್ಲಿ ಬರ್ತಕ್ಕಂಥದ್ದು ಅಣ್ಣ ತಮ್ಮದ್ರು ಹೇಗಿದ್ದಾರೆ, 3rd ಹೌಸ್ ಹೇಗಿದೆ, 11th ಹೌಸ್ ಹೇಗಿದೆ, ಮತ್ತೆ ಇದರಲ್ಲಿ ಬುಧನ ಒಂದು ಕಾಂಬಿನೇಷನ್ ನೋಡ್ತೀವಿ, ಹೇಗೆ ಮಾತುಕತೆ ಮಾಡ್ತಾರೆ, ಕರೇಜ್ ಅಂತ ನೋಡ್ತೀವಿ. ಸ್ವಲ್ಪ ಇದರಲ್ಲಿ ಎಷ್ಟೊಂದು ರಾಕ್ಷಸ ದ್ರೇಕರಣ, ಸರ್ಪ ದ್ರೇಕರಣ ಅಂತೆಲ್ಲ ಬರುತ್ತೆ. ಅದು ಕ್ಯಾಲ್ಕುಲೇಷನ್ ಸ್ವಲ್ಪ ಅದು ಡಾಕ್ಟರೇಟ್ ಲೆವೆಲ್ ಅಲ್ಲಿ ಅದು ನಾನು ತಗೊಂಡೋಗ್ತೀನಿ. ಚತುರ್ಥಾಂಶ ಅಂತ ಬರುತ್ತೆ. ಚತುರ್ಥಾಂಶ ಅಂತ ಒಂದು ಬರುತ್ತೆ. ಇದು ಎಜುಕೇಶನಲ್ ಡೆಪ್ತ್ ಅಲ್ಲಿ ಹೇಗೆ ಹೇಳ್ತಾರೆ. ಇದು ನಾನು ಹೇಳ್ಕೊಡ್ತಕ್ಕಂಥದ್ದು ನಕ್ಷತ್ರ ನಾಡಿ. ಈಗ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಪರಾಶರದಲ್ಲಿ ಬರ್ತಕ್ಕಂಥ 16 ಕುಂಡಲಿಗಳು ಬರುತ್ತೆ. ಅದ್ರಲ್ಲಿ ನಾನು 13 ಕುಂಡಲಿ ಮಾತ್ರ ನಾನು ಮೇಜರ್ ಆಗಿ ತಗೊಳ್ತೀನಿ. 16 ಕುಂಡಲಿ ಬರುತ್ತೆ. ಷೋಡಶ ವರ್ಗ ಅಂತ ಕರೀತಾರೆ, ಅದಕ್ಕೆ ಷೋಡಶ ವರ್ಗ ಅಂತ ಕರೀತಾರೆ. ಸೊ ಅದರಲ್ಲಿ ಈಗ ಎಜುಕೇಶನ್ ಹೇಗಿದೆ, ಪ್ರಾಪರ್ಟಿ ಎಜುಕೇಶನ್ ಹೇಗಿದೆ, ಗ್ರೇಡ್ ಏನ್ ಬರುತ್ತೆ, ನಿಮಗೆ ಡೀಟೇಲಿಂಗ್ ಆಗಿ ಲಗ್ನ, ಕೇಂದ್ರ, ತ್ರಿಕೋಣ ಯೂಸ್ ಮಾಡಿಕೊಂಡೇ ಈ ಕಾಂಬಿನೇಷನ್ಸ್ ಬರೋದು. ಸೊ ಹಾಗೆ ಪಂಚಮಾಂಶ ಅಂತ ತಗೊಳ್ತೀವಿ.
ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ, ಈ ಜನ್ಮದಲ್ಲಿ ಏನಾಗಿದ್ರಿ, ಈ ರೀತಿ ಬರ್ತಕ್ಕಂಥ ಪಂಚಮಾಂಶ ತಗೊಳ್ತೀವಿ. 5th ಲಾರ್ಡು ಮತ್ತೆ 9th ಲಾರ್ಡು, ಲಾಸ್ಟ್ ಜನ್ಮದಲ್ಲಿ ಏನಿದೆ, ಇದೇ ಲಾಸ್ಟ್ ಜನ್ಮನ, ರಾಹುಕೇತುಗಳು ಎಲ್ಲಿರ್ತಾರೆ ಅದರ ಪ್ರಕಾರ ಇಲ್ಲಿ ನಾವು ತಗೊಳ್ತೀವಿ. ಷಷ್ಟಾಂಶ ಅಂತ ಬರುತ್ತೆ. ಸೊ ಇದು 6ನೇ ಮನೆ, ರೋಗವನ್ನು ತೋರಿಸುತ್ತೆ, ಯಾವ ರೋಗ ಬರುತ್ತೆ. ಇದು ನಾನು ಅಸ್ಟ್ರಾಲಜಿ ಮಾತಾಡ್ತಾ ಇರೋದು, ಪರಾಶರ ಹೊರದ ಪ್ರಕಾರ ಮಾತಾಡ್ತಾ ಇರೋದು. ಲಗ್ನಾಧಿಪತಿ ಮತ್ತೆ 6ನೇ ಅಧಿಪತಿ, ಅದು ಡಿವಿಷನಲ್ ಚಾರ್ಟ್ಸ್ ಅಂತ ಕರಿತೀವಿ, ಅದು D6 ಅಂತ ಕರಿತೀವಿ. ಇದು ಡೆಪ್ತ್ ಅಲ್ಲಿರುತ್ತೆ. ಮತ್ತೆ ಸಪ್ತಾಂಶ ಚಾರ್ಟ್, ಇದು ಕೂಡ ನಮಗೆ ಕ್ಲಿಯರ್ ಆಗಿ ಯಾವ ರೀತಿ ಬರ್ತಕ್ಕಂಥದ್ದು ಅಂತ ಹೇಳಿ ತೋರಿಸುತ್ತೆ. ಲಗ್ನಾಧಿಪತಿ ಎಲ್ಲಿದ್ರೆ ಯಾವುದು ಅಂತ ಬರುತ್ತೆ. ಮತ್ತೆ ಅಷ್ಟಾಂಶ ನಮಗೆ ಆಯುಷನ್ನು ತೋರಿಸುತ್ತೆ, ಎಷ್ಟು ಆಯುಷ್ ಇರುತ್ತೆ ಅಂತ ಹೇಳ್ತೀನಿ. ಅದನ್ನು ಕ್ಯಾಲ್ಕುಲೇಟ್ ಯೂಶಲಿ ಮಾಡಿಕೊಡಲ್ಲ ಇಲ್ಲಿ. ಸೊ ಅಷ್ಟಾಂಶದ ಕ್ಯಾಲ್ಕುಲೇಷನ್ ಜಸ್ಟ್ ಓವರಲ್ ಆಗಿ ಹೇಳ್ಕೊಡ್ತಕ್ಕಂಥದ್ದಿರುತ್ತೆ. ನವಾಂಶ, ಮದುವೆ ಜೀವನ ಹೇಗಿರುತ್ತೆ, ಈ ಮದುವೆ ಜೀವನ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಅದ್ರ ಡಿಸ್ಕ್ರಿಪ್ಷನ್ ನಾವು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಶುಭಗ್ರಹ ದೃಷ್ಟಿ, ಪಾಪಗ್ರಹಗಳ ದೃಷ್ಟಿ. ಮತ್ತೆ ದಶಾಂಶ, ಯಾವ ರೀತಿ ಇವರಿಗೆ ಕೆಲಸ ಇರುತ್ತೆ, ಇನ್ ಡೆಪ್ತ್ ಅನಾಲಿಸಿಸ್ ಜ್ಯೋತಿಷದಲ್ಲಿ ಬರ್ತಕ್ಕಂಥದ್ದು. ಯಾವ ತರ ಒಂದು ಪ್ರೊಫೆಷನ್ ಸಿಗುತ್ತೆ ಇವ್ರಿಗೆ, ಯಾವ ಪ್ರೊಫೆಷನ್ ಮಾಡಬೇಕು, ಇದು ನಮ್ಮ ದಶಾಂಶದಲ್ಲಿ ತೋರಿಸ್ಕೊಡ್ತೀವಿ. ಒಬ್ಬೊಬ್ಬರು ಜಾತಕನು ಕ್ಲೀನ್ ಆಗಿ ವಿತ್ ಡಿಸ್ಪ್ಲೇ. ಏಕದಶಾಂಶ ಅಂತ ಹೇಳ್ತೀವಿ ಅಥವಾ ರುದ್ರಾಂಶ ಅಂತ ಹೇಳ್ತೀವಿ. ಲಾಭ ಬರುತ್ತಾ ಅವನ ಜೀವನದಲ್ಲಿ ಕಮ್ಮಿ ದುಡ್ಡು ಇದೆ ಅಂತ, ಈ ರೀತಿ. ಹಾಗೆ ದ್ವಾದಶಾಂಶ, ತಂದೆ ತಾಯಿಗಳು ಹೇಗಿರ್ತಾರೆ. 4th ಹೌಸ್, ತಾಯಿಯಿಂದ ಹೇಗಿರುತ್ತೆ, ಎಕ್ಸಲೆಂಟ್ ಸಪೋರ್ಟ್ ಫ್ರಮ್ ಮದರ್, ಎಕ್ಸಲೆಂಟ್ ಸಪೋರ್ಟ್ ಫ್ರಮ್ ಫಾದರ್, ಈ ರೀತಿ ಆಗಿರ್ತಕ್ಕಂಥ ತೋರಿಸುತ್ತೆ. ಷಷ್ಠಿ ಅಂಶ ಅಂತ ಬರುತ್ತೆ. ಇದು ಒಂಥರ CT ಸ್ಕ್ಯಾನ್ ಇದ್ದಂಗೆ, ನಿಮಗೆ ಕಂಪ್ಲೀಟ್ CT ಸ್ಕ್ಯಾನು, ಓವರ್ ಆಲ್ ಲೈಫು ನಿಮ್ಮ ಜಾತಕಕ್ಕೆ ಮತ್ತೆ ಇದಕ್ಕೆ ಮ್ಯಾಚ್ ಮಾಡಿ ಫೈನಲ್ ಆಗಿ ನಿಮ್ಮ ಜೀವನದಲ್ಲಿ ಏನ್ ಸಿಕ್ಕಿದೆ, ಫೈನಲ್ ರಿಸಲ್ಟ್ ಇಲ್ಲಿ ಗ್ರೇಡಿಂಗು ನಾವು ಇವೆರಡನ್ನು ನಾವು ಮ್ಯಾಚ್ ಮಾಡಿ ಫೈನಲ್ ರಿಸಲ್ಟ್ ಇಲ್ಲಿ ಹಾಕೊಳ್ತೀವಿ. ಸೊ ಅದಾದ್ಮೇಲೆ ನಿಮಗೆ ವಿಂಶೋತ್ತರಿ ದಶ, ಅಷ್ಟಕವರ್ಗ ಅಂತ ಒಂದು ಪಾಯಿಂಟ್ ಸಿಗುತ್ತೆ. ಇದು ಒಂದು ಸಬ್ಜೆಕ್ಟ್, ಅಷ್ಟಕವರ್ಗ ಅಂತ ಬರುತ್ತೆ. ಸೊ ಕಂಪ್ಲೀಟ್ ಇದು ಆ್ಯಪ್ ಈಸ್ ಒಂಥರ 360 ಡಿಗ್ರಿ ನಿಮಗೆ ವಿತ್ ರಿಸಲ್ಟ್ ತೋರಿಸ್ತಕ್ಕಂಥ ಆ್ಯಪ್. ನಿಮ್ಮ ಜಾತಕಕ್ಕೆ ನಿಮ್ದು ಏನ್ ರಿಸಲ್ಟ್ ಬರುತ್ತೋ ಅಷ್ಟು ಮಾತ್ರ ತೋರಿಸುತ್ತೆ. ಸುಮ್ಮನೆ ಈ ಬೇರೆ ಆ್ಯಪ್ ತರ ಜನರಲ್ ಆಗಿ ಮೇಷರಾಶಿ ಅವ್ರಿಗೆ ಹಂಗಿರ್ತಾರೆ, ವೃಷಭ ರಾಶಿ ಹಿಂಗಿರ್ತಾರೆ, ಈ ಲಗ್ನದವರು ಈ ಮೇಷಲಗ್ ಅಸೆಂಡೆಂಟ್ ಅವ್ರು ಹಂಗಿರ್ತಾರೆ, ಆ ಥರದ್ದೇನಿಲ್ಲ. ಪ್ರಿಸೈಸ್ ಇಷ್ಟು ಪಾಯಿಂಟ್ಸ್ ಬಂದಿದೆ, ಓವರ್ ಆಲ್ ಲೈಫ್ ಗುಡ್. 2ನೇ ಮನೆಗೆ 32 ಪಾಯಿಂಟ್ ಬಂದಿದೆ, ಮೀಡಿಯಂ. ಎಲ್ಲ ಪ್ರತಿ ಒಂದು ಡೀಟೇಲಿಂಗ್ ಆಗಿ ಹೋಗುತ್ತೆ. ಅದೇ ತರ ನಾವು ಇದರಲ್ಲಿ ಫಾರ್ ಎಕ್ಸಾಂಪಲ್ ಭೃಗುನಂದ ನಾಡಿ, ಈ ಕ್ಲಾಸಸ್ ಮಾಡ್ತೀವಿ ಭೃಗುನಂದ ನಾಡಿ ಅಂತ. ಈ ನಾಡಿ ಪದ್ಧತಿ ಪ್ರಕಾರ ಭೃಗುನಂದ ನಾಡಿ ಯಾವ ತರ ಅದು ಈಸ್ಟ್ ವೆಸ್ಟ್ ನಾರ್ತ್ ಅಲ್ಲಿ ಹೋಗುತ್ತೆ. ಲೈಫ್ ಪ್ರಿಡಿಕ್ಷನ್, ಎಜುಕೇಶನ್, ಜಾಬ್, ಮನಿ, ಈ ಕಾಂಬಿನೇಷನ್ ಎಲ್ಲ ಪೂರ್ತಿಯಾಗಿ ಇದು ಡೀಟೇಲಿಂಗ್. ಇದರಲ್ಲಿ ತಾರಾಬಲ ದಶ ಅಂತ ತೋರಿಸ್ತೀವಿ. ತಾರಾಬಲ ದಶ, ಈ ದಶದಲ್ಲಿ ಯಾವ ತರ ಒಂದು ಡೇಟ್ ಆಫ್ ಬರ್ತ್ ಹೋಗ್ತಕ್ಕಂಥದ್ದು ಚೆನ್ನಾಗಿದೆಯೋ ಅನ್ನೋ ತಾರಾಬಲ ದಶ. ಸೊ ನಮ್ದು ವಾಸ್ಟ್ ಸಬ್ಜೆಕ್ಟ್ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು, ಬರೀ ನಕ್ಷತ್ರ ನಾಡಿ ಅಂದ್ರೆ ಬರೀ ಏನೋ ನಂಬರ್ಸ್ ಹೇಳ್ತಾರೆ ಅಷ್ಟೇ ಅಂತ. ಸೊ ನಾವು ಡೀಟೇಲಿಂಗ್ ಹೋಗ್ತೀವಿ. ಪ್ರಶ್ನಾಶಾಸ್ತ್ರ ಬರುತ್ತೆ, ಮತ್ತೆ ತಾರಾಬಲಂ, ಇವತ್ತಿನ ತಾರಾಬಲಂ ನೋಡ್ಕೊಳ್ತಕ್ಕಂಥದ್ದು. ಸೊ ನ್ಯೂಮರಾಲಜಿ ಕಲ್ತ್ಕೋಬೇಕು. ಓಕೆ, ನ್ಯೂಮರಾಲಜಿ ನಂದು ಹೇಗಿದೆ ನ್ಯೂಮರಾಲಜಿ, ಅವ್ರ ಹೆಸರು ಹಾಕೊಂಡು ಇನ್ಷಿಯಲ್ ಹಾಕೊಂಡು ಅವ್ರ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಕಂಪ್ಲೀಟ್ ಅವ್ರದ್ದು ಹಿಸ್ಟ್ರಿ, ಲೈಫ್ ಹಿಸ್ಟ್ರಿ ಮತ್ತೆ ಎಲ್ಲ ಕೂಡ ಹೇಳ್ಕೊಟ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಬರೀ ಜಸ್ಟ್ ಆ್ಯಪ್ ಕೊಡಲ್ಲ, ಹೇಳ್ಕೊಡ್ತೀನಿ ನಾನು. ನಿಮಗೆ ಲಕ್ಕಿ ನಂಬರ್ಸ್ ಯಾವ್ದು ಬರುತ್ತೆ, ಅದರಲ್ಲಿ ಬೆಸ್ಟ್ ಲಕ್ಕಿ ನಂಬರ್ಸ್ ಯಾವುದು, ಲಕ್ಕಿ ಕಲರ್ಸ್ ಯಾವುದು, ಬೆಸ್ಟ್ ಲಕ್ಕಿ ಕಲರ್ಸ್ ಯಾವುದು, ಪಿರಮಿಡ್, ಡೇಟ್ ಪಿರಮಿಡ್ ಕೊಡ್ತೀವಿ, ನಿಮ್ಮ ಹೆಸರು ಪಿರಮಿಡ್ ಕೊಡ್ತೀವಿ. ಇಲ್ಲಿ ನಿಮಗೆ ನಾಟ್ ಎ ಸೂಟಬಲ್ ನಂಬರ್ ಅಂತ ಬರುತ್ತೆ. ಇಲ್ಲಿ ನಾವೇನಾದ್ರೂ ಒಂದು ಎಕ್ಸ್ಟ್ರಾ ಒಂದು ಡಬಲ್ ಇಂತ HAA ಅಂತ ಮಾಡಿದ್ರೆ ಅಲ್ಲೇ ನಮ್ಮ ಕ್ಯಾಲ್ಕುಲೇಷನ್ ಬಂದ್ಬಿಡುತ್ತೆ. ನೋಡಿ, ಎಕ್ಸಲೆಂಟ್ ಲಕ್ಕಿ ನಂಬರ್ ಅಂತ ಬಂತು, ಜಸ್ಟ್ ಒಂದು A ಆಡ್ ಮಾಡಿದ್ವಿ. ಇದನ್ನ ಹೋಗಿ ಎಲ್ಲ ಕಡೆ ಹೋಗಿ 3,000 4,000 ಎಲ್ಲ ಖರ್ಚು ಮಾಡ್ಕೊಂಡು ಅದನ್ನ ಮಾಡ್ಕೊಳ್ಳೋ ಬದಲು ಕ್ಲಾಸಿಗೆ ಸೇರ್ಕೊಳ್ಳಿ. ಲೈಫ್ ಲಾಂಗ್ ನಿಮಗೆ ನಮ್ಮ ಒಂದು ಜ್ಯೋತಿಷ್ಯ ಇರುತ್ತೆ. ಈ ರೀತಿ ನಾನು ಜ್ಯೋತಿಷ್ಯ, ನನ್ನ ವಿದ್ಯೆನ ದಾನ ಮಾಡ್ತಾ ಇದ್ದೀನಿ. ನನ್ನ ಇದಕ್ಕೆ ಯಾಕಂದ್ರೆ ಆ್ಯಪ್ ಕೊಟ್ಬಿಟ್ರೆ ನನ್ನ ಹತ್ರ ಬರೋದೇ ಇಲ್ಲ ಅಲ್ವಾ. ನ್ಯೂಮರಾಲಜಿ ಆ್ಯಪ್ ಇದ್ರೆ ನನ್ನ ಹತ್ರ ನ್ಯೂಮರಾಲಜಿ ಕೇಳಕ್ಕೆ ಬರಲ್ಲ. ಇದಕ್ಕೆ ಅಂತ ಸಂಖ್ಯಾಶಾಸ್ತ್ರಕ್ಕೆ ಅಂತ ಸಂಖ್ಯಾಶಾಸ್ತ್ರ ಮಾಡ್ಕೊಳ್ತಾರೆ ಜನ, ಅರ್ಥ ಮಾಡ್ಕೊಳ್ಳಿ. ಸೊ ಐ ಆಮ್ ಗಿವಿಂಗ್ ಅವೇ ಮೈ ನಾಲೆಜ್ ಥ್ರೂ ದಿ ಆ್ಯಪ್. ಅಂದ್ರೆ ಈ ಆ್ಯಪ್ ಸುಮ್ಮನೆ ಎಷ್ಟೊಂದು ನ್ಯೂಮರಾಲಜಿ ಆ್ಯಪ್ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ, ಬಟ್ ಡೀಟೇಲ್ ಆಗಿರಲ್ಲ. ಅದು ಸುಮ್ಮನೆ ಜನರಲ್ ಆಗಿ ನೀವು 11 ಅಲ್ಲಿ ಹುಟ್ಟಿದ್ದೀರಾ, ಆ 11 ಅಲ್ಲಿ ಹುಟ್ಟಿದವ್ರಿಗೆ 3, 5, 6 ಲಕ್ಕಿ ನಂಬರ್. ಸೊ ನೀವು 10th ಅಲ್ಲಿ ಹುಟ್ಟಿದ್ದೀರಾ, ಅದು ಜನರಿಕ್ ಆಗಿರುತ್ತೆ. ಇದು ಸ್ಪೆಸಿಫಿಕ್, ಅದ್ರಲ್ಲಿ ಲಕ್ಕಿ ನಂಬರ್ ಕಾಂಬಿನೇಷನ್ ಮಾಡಿ ಪಿರಮಿಡ್ ನಂಬರ್ ಮೇಲೆ ತೆಗಿತೀವಿ ನಾವು. ಪಿರಮಿಡ್ ನಂಬರ್ ತೆಗಿತೀವಿ, ಹೆಸರು ಪಿರಮಿಡ್, ಟಾಪ್ ಪಿರಮಿಡ್. ಅದಾದ್ಮೇಲೆ ಲೋಶೋ ಗ್ರಿಡ್, ನಿಮ್ ಡೇಟ್ ಆಫ್ ಬರ್ತ್ ಮೇಲೆ ಲೋಶೋ ಗ್ರಿಡ್ ಹೇಗೆ ಬರುತ್ತೆ ಅಂತ. ಇವತ್ತಿನ ಒಂದು ಇರ್ತಕ್ಕಂಥ ಬರ್ತ್ ನಂಬರ್, ನಿಮ್ಗೆ ಏನೇನು ಬರ್ತ್ ನಂಬರ್ ಇದ್ರಲ್ಲಿ ಉಳಿದಿದೆಯೋ ಅದರದೆಲ್ಲ ಪಾಸಿಟಿವ್ ರಿಸಲ್ಟ್ಸ್ ಇಲ್ಲಿ ಇಂಗ್ಲಿಷಲ್ಲಿ ತೋರಿಸ್ತಕ್ಕಂಥದ್ದು. ಹಾಗೆ ಮಿಸ್ಸಿಂಗ್ ನಂಬರ್ ನಾವು ಏನ್ ಮಾಡಬೇಕು, ನಮ್ಮ ನ್ಯೂಮರಾಲಜಿ ಪ್ರಕಾರ ಈ ನಂಬರ್ ಇಲ್ಲ. ಈ ನಂಬರ್ ಇಲ್ಲದೆ ಇದ್ದಾಗ ನಮ್ಗೆ ಏನೇನು ಲ್ಯಾಕ್ ಆಗ್ತೀವಿ ಅದನ್ನ ಡೆವಲಪ್ ಮಾಡ್ಕೋಬೇಕು ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ. ಈ ವರ್ಷ ನ್ಯೂಮರಾಲಜಿ ಪ್ರಕಾರ ಹೇಗಿದೆ, ಸ್ವಲ್ಪ ಸ್ಲೋ ಸ್ಟಾರ್ಟ್ ಇರುತ್ತಾ,
ಮತ್ತೆ ಇನ್ ಅಂಡ್ ಯಾಂಗ್ ಎನರ್ಜಿ ಅಂತ ಕರಿತೀವಿ. ನೀವು ಯಾವುದು ಲೈಫ್ನ ಚೂಸ್ ಮಾಡ್ಕೋಬೇಕು, ಮನೇಲೇ ಕುತ್ಕೊಂಡು ಅಥವಾ ಒಳಗಡೆ ಇಂಡೋರ್ ಆಕ್ಟಿವಿಟಿ ಚೂಸ್ ಮಾಡ್ಕೊಂಡ್ರೆ ನಿಮಗೆ ಖುಷಿ ಇರುತ್ತಾ, ಔಟ್ಡೋರ್ ಆಕ್ಟಿವಿಟಿ ಶುರು ಇರುತ್ತಾ ಅಂತ. ನಿಮ್ಮ ಒಂದು ಲೋಶೋ ಗ್ರಿಡ್ ಮೇಲೆ, ಇದೊಂದು ಲೋಶೋ ಗ್ರಿಡ್ ಅಂತ ಬರುತ್ತೆ, ಈ ಲೋಶೋ ಗ್ರಿಡ್ ಮೇಲೆ ನಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಆರೋ ಮಾರ್ಕ್, ಆರೋ ಸ್ಟ್ರೆಂತ್ ಅಂತ ಕರಿತೀವಿ. ನಿಮ್ಗೆ ಏನೇನು ಸ್ಟ್ರೆಂತ್ ಇದೆ, ಎಷ್ಟು ಪರ್ಸೆಂಟೇಜ್ ನ್ಯೂಮರಲ್ ಸ್ಟ್ರೆಂತ್ ಇದೆ, ಯಾರು ತೋರಿಸ್ತಾರೆ ಪರ್ಸೆಂಟೇಜ್ ಇನ್ ದಿ ನ್ಯೂಮರಾಲಜಿ. ನಿಮಗೆ ನ್ಯೂಮರಾಲಜಿಲಿ ನಿಮ್ದು ಒಂದೊಂದು ನಂಬರ್ದು ಸ್ಟ್ರೆಂತ್ ತೋರಿಸ್ತೀವಿ. ನಿಮಗೆ ಡಿಟರ್ಮಿನೇಷನ್ ಎಷ್ಟಿದೆ, ಕಂಪ್ಯಾಷನ್ ಎಷ್ಟಿದೆ, ಇಂಟೆಲೆಕ್ಟ್ ಎಷ್ಟಿದೆ, ಎಮೋಷನಲ್ ಬ್ಯಾಲೆನ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ, ಪ್ರಾಕ್ಟಿಕಲ್ ಆಗಿದ್ದೀರೋ ಇಲ್ವಾ, ಪ್ರಾಕ್ಟಿಕಲ್ ಇಲ್ಲಿ ನೋಡಿ ಕಮ್ಮಿ ತೋರಿಸ್ತಾ ಇದೆ. ಪ್ಲಾನರ್, ನೀವು ಒಳ್ಳೆ ಪ್ಲಾನರ, ಇಲ್ಲ ಕಮ್ಮಿ ಇದೆ, ನೀವು ಪ್ಲಾನಿಂಗ್ ಕಮ್ಮಿಯಲ್ಲಿದ್ದೀರಾ. ಸೊ ಈ ರೀತಿ ಪ್ರತಿಯೊಂದು ವಿಚಾರ ಕೂಡ ನಾವಿಲ್ಲಿ ಒಂದು ವಿಚಾರ ತಗೊಳ್ಳಿ. ವಿಲ್ ಪವರ್ ಚೆನ್ನಾಗಿದೆಯಾ, 66% ಇದೆ. ಆಕ್ಟಿವಿಟಿಲಿ ಇದ್ದೀರಾ, 66% ಇದೆ. ಹಾಗೆ ಪ್ರತಿಯೊಂದು ನೀವು ಯಾವ್ದು ಬೇಕಾದ್ರೆ, ಈಗ ನ್ಯೂಮರಾಲಜಿ ನೋಡ್ಬೇಕು ಸರ್, ಇವತ್ತು ನಂದು ಡಿಸಿಷನ್ ಹೇಳಿ ಅಂತಾನು ತಗೊಳ್ಳಿ. ಬರೀ ನಕ್ಷತ್ರ ನಾಡಿ ಒಂದೇ ಅಲ್ಲ, ನಾನು ಕೂತಿರೋದು ಎಲ್ಲವನ್ನೂ ಹಾಕಕ್ಕೆ ಪರಾಶರ ತರ ನೋಡ್ಬೇಕು ಸರ್ ನಾನು. ನೀವು ಯು ಡೂ ಇಟ್. ಯಾಕಂದ್ರೆ 27 ವರ್ಷದ ಅನುಭವ ತಗೊಂಡು, 28 ವರ್ಷದ ಅನುಭವ ತಗೊಂಡು ಈ ಎಲ್ಲಾ ವಿಚಾರದಲ್ಲೂ ಹಾಕಿದ್ದೀನಿ. ಇದರಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗು ಬರುತ್ತೆ. ಇದರಲ್ಲೇನೆ ಯಾರೋ ವೀಕ್ನೆಸ್ ಇದರಲ್ಲಿ ಏನು, ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಯಾರಿಗೂ ಅಷ್ಟು ವೀಕ್ನೆಸ್ ಇಲ್ಲ. ಸ್ಟ್ರೆಂತ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜು ಸ್ವಲ್ಪ ಆಚೆ ಈಚೆ ಇದೆ, ಅದನ್ನ ಡೆವಲಪ್ ಮಾಡ್ಕೋಬೇಕು ಅಂತ ತೋರಿಸುತ್ತೆ. ಆಮೇಲೆ ನಿಮ್ದು ಪ್ರೆಡಿಕ್ಷನ್ ಕೊಡುತ್ತೆ. ನಿಮ್ದು ಪೂರ್ತಿ ನಿಮ್ದು ಮಾತ್ರ ಡೇಟ್ ಆಫ್ ಬರ್ತ್ ಮೇಲೆ ಇರ್ತಕ್ಕಂಥದ್ದು ಪ್ರೆಡಿಕ್ಷನ್ ಕೊಡುತ್ತೆ. ಇದೆಲ್ಲ ಪ್ರೆಡಿಕ್ಷನ್ ಆದ್ಮೇಲೆ ಹಾರ್ಟ್ ಡಿಸೈರ್, ನಿಮ್ಮ ಹೃದಯ ಏನನ್ನ ಮಾಡಕ್ಕೆ ಬಯಸುತ್ತೆ ಅಂತ ಹೇಳಿ ಹಾರ್ಟ್ ಡಿಸೈರ್ ತೋರಿಸುತ್ತೆ. ಏನೇನು ರಿಸಲ್ಟ್, ಯಾವುದು ನಿಮಗೆ ಡೇ ಯಾವ್ದು ಒಳ್ಳೇದು, ಒಂದು ತಿಂಗಳು ಯಾವ್ದು ಒಳ್ಳೇದು, ವರ್ಷಗಳು ಯಾವ ವರ್ಷ ನಿಮ್ಮ ಏಜ್ಗೆ ಒಳ್ಳೇದು, ಲಕ್ಕಿ ಫ್ಲವರ್ ಕೂಡ ನಿಮ್ಗೆ ಯಾವುದು, ರಿಂಗ್ ನ್ಯೂಮರಾಲಜಿ ಪ್ರಕಾರ, ಫೇವರಬಲ್ ಡೈರೆಕ್ಷನ್ ಯಾವುದು, ಹೆಲ್ತ್ ಇಶ್ಯೂಸ್ ಈ ಡೇಟ್ ಆಫ್ ಬರ್ತ್ ಅವ್ರಿಗೆ ಏನ್ ಬರೋ ಸಾಧ್ಯತೆ ಇದೆ ಅರ್ಥ ಮಾಡ್ಕೊಳ್ಳಿ. ಯಾವ ಒಂದು ದೇವ್ರನ್ನ ನೀವು ಸ್ವಲ್ಪ ಸ್ಮರಣೆ ಮಾಡಬೇಕು. ನಿಮಗೊಂದು ಲಕ್ಕಿ ಯಂತ್ರ. ಅದೇ ತರ ನಿಮಗೆ ಯಾವ್ಯಾವುದು ನಿಮಗೆ ಕಾನ್ಫ್ಲಿಕ್ಟಿಂಗ್ ನಂಬರ್ಸ್ ಇರ್ತಕ್ಕಂಥದ್ದು, ಮೊಬೈಲ್ ನಂಬರ್ಸ್ ಈ ತರ ಯೂಸ್ ಮಾಡಬಾರ್ದು, ಈ ಎರಡು ನಂಬರ್ಗಳು ಯೂಸ್ ಮಾಡಬಾರ್ದು. ಮತ್ತೆ ಮೊಬೈಲ್ ಅಲ್ಲಿ 0 ಶುಡ್ ನಾಟ್ ಕಮ್, ಎಲ್ಲಾ ವಿಚಾರದಲ್ಲಿ ಮೊಬೈಲ್ ನಂಬರ್ಲಿ ಮೋರ್ ದನ್ 20 ಇರಬಾರ್ದು. ವೆಹಿಕಲ್ ನಂಬರ್ ನಿಮ್ದ್ರಲ್ಲಿ ಎಂಡಿಂಗ್ ಅಲ್ಲಿ 0 ಅಥವಾ 2 ಅಥವಾ 4 ಅಥವಾ 7 ಅಥವಾ 8 ಬರಬಾರ್ದು. ಎಲ್ಲಾ ಡೀಟೇಲಿಂಗು ಇದರಲ್ಲಿ. ಇಷ್ಟೇ ನ್ಯೂಮರಾಲಜಿ. ಇದಕ್ಕಿನ್ನ ಇನ್ನೇನ್ ಡೆಪ್ತ್ ಅಲ್ಲಿ ಹೋಗ್ಬಿಟ್ಟು ಯಾರನ್ನೋ ಹೋಗಿ ಕೇಳೋದು ಅದು ಲಕ್ಕಿ ನಂಬರ್. ಯಾಕಂದ್ರೆ ಇಲ್ಲಿ ಲಕ್ಕಿ ನಂಬರ್ ಇದು ನಾವು ಇಲ್ಲಿ ಹಾಕಿರ್ತಕ್ಕಂಥ ಎಕ್ಸಲೆಂಟ್ ಬರುತ್ತೆ. ಮತ್ತೆ ಇನ್ನೊಂದು ಅಲ್ಟಿಮೇಟ್ ಅಂತ ಬರುತ್ತೆ, ಅದು ಅಲ್ಟಿಮೇಟ್ ನಂಬರ್ ಅಂತ ಬರುತ್ತೆ. ದಿಸ್ ಇಸ್ ಬೇಸ್ಡ್ ಪ್ಯೂರ್ಲಿ ಆನ್ ಯುವರ್ ಡೇಟ್ ಆಫ್ ಬರ್ತ್. ಈಗ ಹರೀಶ್ NM ಒಂದು ಇನ್ಷಿಯಲ್ AA ಒಂದು ಹಾಕಿದ್ವಿ. ಸೊ ಸಾಕಷ್ಟು ಚೇಂಜಸ್ ಇಲ್ಲಿ ಬರುತ್ತೆ. ಸೊ ಜಸ್ಟ್ ನಾವು ಎಲ್ಲೋ ಅಲ್ಲಿ ಇಲ್ಲಿ ಹೋಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಅಸ್ಟ್ರಾಲಜಿನ ಅಷ್ಟು ಸಿಂಪ್ಲಿಫೈ ಮಾಡಿದ್ದೀನಿ, ವಿತ್ ಆ್ಯಪ್ ಕೊಟ್ಟಿದ್ದೀನಿ, ಯಾರ ಹತ್ರ ತಲೆ ಕೆಡಿಸ್ಕೊಳ್ಳೋಂಗೆ ಇಲ್ಲ. ಸೊ ಇದರಲ್ಲಿ ನಾನು ಇನ್ನೂ ಮಚ್ಚೆ ಶಾಸ್ತ್ರನೂ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈ ಆ್ಯಪಲ್ಲಿ ಮಚ್ಚೆ ಶಾಸ್ತ್ರ ಬರುತ್ತೆ. ಹಾಗೆ ತಾರಾಬಲ ನೋಡ್ಕೋಬಹುದು. ಇವತ್ತಿನ ತಾರಾಬಲ ಹೇಗಿದೆ, ನಿಮ್ಮ ನಕ್ಷತ್ರಕ್ಕೆ ಯಾವ ರೀತಿ ಒಂದು ತಾರಾಬಲ ಬರುತ್ತೆ. ಸೊ ಇದನ್ನ ನೋಡಿದಾಗ ಕಂಪ್ಲೀಟ್ ಈ ಜನ್ಮ ನಕ್ಷತ್ರಕ್ಕೆ ಯಾವ್ದು ಚೆನ್ನಾಗಿದೆ ಯಾವ್ದಿಲ್ಲ ಆ್ಯಪಲ್ಲೇ ಕೊಟ್ಬಿಡ್ತೀವಿ. ಇದು ಫ್ರೀ ಆಗೇ ಇರ್ತಕ್ಕಂಥದ್ದು. ಇದು ಸಂಪತ್ತಾರೆ ಎಕ್ಸಲೆಂಟ್ ಆಗಿರುತ್ತೆ. ಆ ಸಂಪತ್ತಾರೆಗೆ ನಿಮಗೆ ಯಾವುದು ನಕ್ಷತ್ರ ಯೂಸ್ ಮಾಡಬೇಕು ಅದನ್ನ ಗ್ರೀನ್ ಅಲ್ಲಿ ಕೊಟ್ಟಿದ್ದೀನಿ, ಯಾವ ನಕ್ಷತ್ರ ಯೂಸ್ ಮಾಡಬಾರ್ದು ಅಂತ. ಇದನ್ನೆಲ್ಲ 10 ದಿವಸ ಮಾಡಿಕೊಂಡು ಕ್ಲಾಸ್ಗಳು ಕೆಲವರೆಲ್ಲ ಮಾಡ್ತಾರೆ. ಸೊ ನಮ್ಮ ಹೆಸರು ಯೂಸ್ ಮಾಡ್ಕೊಂಡೇ ಮಾಡ್ತಾರೆ, ನಮ್ಮ ಬ್ರ್ಯಾಂಡೇ ಯೂಸ್ ಮಾಡ್ತಾರೆ. ಅವ್ರಿಗೆ ನಮ್ಮ ಬ್ರ್ಯಾಂಡ್ ಮೇಲೆ ಹೆಸರು ಕಾನ್ಫಿಡೆನ್ಸ್ ಜಾಸ್ತಿ. ನಕ್ಷತ್ರ ನಾಡಿ ಅಂತಾನೆ ಹೆಸರಿಟ್ಕೊಂಡು ಕ್ಲಾಸಸ್ ಮಾಡ್ತಾರೆ. ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ, ನಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಯಾಕಂದ್ರೆ ಇಂಥ ಬ್ಯೂಟಿಫುಲ್ ವಿತ್ ಆ್ಯಪ್ ಮಾಡ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಓಕೆ, ಅದು ವಿತ್ ಪ್ರಿಸಿಷನ್ ಅಂಡ್ ಡಿಸಿಷನ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವ್ದು ವೆರಿ ಗುಡ್ ಇರುತ್ತೆ ಆ ನಕ್ಷತ್ರ ನೀವು ಚೂಸ್ ಮಾಡಬಹುದು. ಇವತ್ತಿನ ನಕ್ಷತ್ರ ಹೇಗಿದೆ, ಟುಡೇ ಸ್ಟಾರ್ ಅಂತ ಬರುತ್ತೆ. ಅದು ನಿಮಗೆ ಜನ್ಮ ತಾರ ಬರುತ್ತೆ. ಇವು ಚೆನ್ನಾಗಿದೆಯೋ ಇಲ್ವಂತ ಸೆಕೆಂಡ್ಸ್ ಅಲ್ಲಿ ಟಕ 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 ಬರುತ್ತೆ. ಸೊ ಅಷ್ಟು ನಾನು ಟೆಕ್ನಾಲಜಿ ಯೂಸ್ ಮಾಡಿ ಈಸಿ ಮಾಡ್ಬಿಟ್ಟಿದ್ದೀನಿ. ಓಕೆ, ಒಂದೇ ಆ್ಯಪ್ ಅಲ್ಲಿ ಎಲ್ಲ ತುಂಬಿರುತ್ತೆ. ವಾಚ್ ಟೆಕ್ನಿಕ್ ಅಂತ ಒಂದು ಬರುತ್ತೆ. ಈಗ ಇದನ್ನ ಮುಟ್ಟಿದ್ರೆ ಸೊ ಅದು ಕುಂಡಲಿ ಒಂದು ಹಾಕೊಳ್ಳುತ್ತೆ. ಈಗ ಬಂದಿರತಕ್ಕಂಥ ಟೈಮ್ ಗುಡ್ ಸಕ್ಸಸ್ ಆಗುತ್ತೆ. ರೈಟ್, ಹೊರಡಿ, ಒಳ್ಳೇದಾಗುತ್ತೆ, ಹೊರಡಿ, ಟಕ 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 ಅಂತ ಟೆಕ್ನಾಲಜಿ ಯೂಸ್ ಮಾಡೋಣ. ಎಲ್ಲೋ ಹೋಗಿ ಯಾರ ಹತ್ರನೋ ಹೋಗಿ ಶಾಸ್ತ್ರ ಕೇಳ್ಕೊಂಡು ಅವ್ನ್ ಕಾಯ್ಕೊಂಡು ಅಲ್ಲೊಂದು 50 ರೂಪಾಯಿ ಇಟ್ಬಾರ, 50 ರೂಪಾಯಿ ಇಟ್ಕೊಂಡು ಬರೋ ಅಷ್ಟಕ್ಕೆ ನೀವೊಂದು 5 ವರ್ಷಕ್ಕೆ ಅಲ್ಲೇ ಒಂದು 40,000-50,000 ಕಳೆದು ಬಿಟ್ಟಿರ್ತೀರಾ. ಈ 40,000-50,000 ಬಂದ್ರೆ ನೀವು ಹೈಯರ್ ಕ್ಲಾಸು, ನಾರ್ಮಲ್ ಕ್ಲಾಸು, ಈ ನ್ಯೂಮರಾಲಜಿ, ಭೃಗುನಂದನಾಡಿ ಎಲ್ಲ ಮುಗಿಸ್ಬಿಟ್ಟಿರ್ತೀರಾ. ಸೊ ಆ ರೀತಿ ಇರ್ತಕ್ಕಂಥ ಒಂದು ಪೂರ್ಣವಾಗಿರ್ತಕ್ಕಂಥ ಕ್ಲಾಸು. ಪ್ರಶ್ನಾಶಾಸ್ತ್ರ ಟಕ್ ಅಂತ ಇಲ್ಲಿ ನೋಡಿರಿ. ನಿಮಗೇನಾದ್ರು ಒಂದು ಮದುವೆ ಬಗ್ಗೆ ಕೇಳಬೇಕು, ಒಂದು ನಂಬರ್ ಹೇಳಿ 1 to 269 ಅಂತ ಹೇಳಿ, ಒಂದು ಮ್ಯಾರೇಜ್ ಅಂತ ನೋಡಿರಿ. ಈ ಹುಡುಗನ ಆಗೋದೋ ಬೇಡವೋ ಜಸ್ಟ್ ಒಂದು ನೋಡಿರಿ ಸಾಕು. ಸೊ ಇಲ್ಲಿ ನಿಮಗೆ ಕಾಂಬಿನೇಷನ್ಸ್ ಎಲ್ಲ ಹೇಳ್ಬಿಡುತ್ತಿಲ್ಲಿ ವಿತ್ ಡಿಸ್ಕ್ರಿಪ್ಷನ್ ಹೇಳುತ್ತೆ. ಈಗ ಬಂದಿರತಕ್ಕಂಥ ದಶಾ ವೆರಿ ಬ್ಯಾಡ್ ಇನ್ ಮ್ಯಾರೇಜ್, ಇವನಾದ್ರೆ ಬ್ಯಾಡ್ ಆಗುತ್ತೆ, ಬೇಡ, ದಶಾ ಹೇಳ್ಬಿಡುತ್ತೆ.
ಸೊ ಇಲ್ಲೇ ನಾವು ಡಿಸಿಷನ್ ತಗೊಳ್ಬಹುದು. ಕಸ್ಪಲ್ಲೂ ಕೂಡ ನಾವು ಹೋಗ್ಬಿಟ್ಟು ನೋಡ್ಬೋದು, 7ನೇ ಮನೆ ಶುಕ್ರ ಬರ್ತಾ ಇದೆ, ಅದ್ರ ಕಾಂಬಿನೇಷನ್ ಹೆಂಗ್ ಬರ್ತಾ ಇದೆ, ನಾವು ಆಗ್ಬೇಕೋ ಬೇಡ. ಆದ್ರೂ ಕೂಡ ಇಲ್ಲಿ ಮೀಡಿಯಂ ಚಾನ್ಸಸ್ ಇರ್ತಕ್ಕಂಥದ್ದು, ಸ್ವಲ್ಪ ಮ್ಯಾರೇಜ್ ಲೈಫ್ ಮೀಡಿಯಂ ಆಗ್ಬಿಡುತ್ತೆ, ಆದ್ರೂ ಕೂಡ ಬೇಡ ಅಂತ ಬರ್ತಾ ಇದೆ. ಎಕ್ಸಲೆಂಟ್ ಬರಲಿಲ್ಲ. 4 ಹುಡುಗರು ಬಂದ್ರು, 4 ಹುಡುಗರು ಒಂದೊಂದು ಪ್ರಶ್ನಾಶಾಸ್ತ್ರ ಹಾಕೊಂಡು ಹೋದ್ರೆ ಯಾವ ಹುಡುಗನ್ ಸೆಲೆಕ್ಟ್ ಮಾಡೋಣ? ಗ್ರಹಗಳ ಹತ್ರ ಕೇಳ್ತಾ ಇದೀವಿ, ಪಂಚಾಂಗದಲ್ಲಿ ಹೋಗ್ಬಿಟ್ಟು ಈ ನಂಬರ್ಸ್ ಕೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಪಂಚಾಂಗ ಇಟ್ಬಿಟ್ಟು ಪುರೋಹಿತರ ಹತ್ರ ಅಥವಾ ಜ್ಯೋತಿಷ್ ಹತ್ರ ಹೋಗ್ಬಿಟ್ಟು ಇದು ಮ್ಯಾಚ್ ಆಗುತ್ತಾ ಅಂತ ಹೇಳಿ ಅವರು ಸುಮ್ಮನೆ ಈ ನಕ್ಷತ್ರ, ಅದು ನಿಮಗೆ ಒಂದು ಪಂಚಾಂಗ ತಗೊಂಡ್ರೆ ಸಿಕ್ಬಿಡುತ್ತೆ ಆ ಪಾಯಿಂಟ್ಸ್, ಅಲ್ಲಿ ಹೋಗಿ ಮತ್ತೆ ಒಂದು 200 ರೂಪಾಯಿ ಇಡೋದು. ಸೊ ಇಲ್ಲಿ ಕರೆಕ್ಟ್ ಆಗಿ ವಿತ್ ನಿಮಗೆ ಇಲ್ಲೇ ಪ್ರಶ್ನಾಶಾಸ್ತ್ರನೂ ಬರುತ್ತೆ, ಮ್ಯಾಚ್ ಮೇಕಿಂಗು ಬಂದ್ಬಿಡುತ್ತೆ. ನಿಮಗೆ ಮ್ಯಾಚ್ ಮೇಕಿಂಗ್ ಮಾಡ್ತೀವಾ, ಇಲ್ಲಿ ಶೋ ಮ್ಯಾಚ್ ಅಂತ ಬಂದ್ಬಿಟ್ಟು ಟಕ್ 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 ಅಂತ ಮುಗದೇ ಹೋಗುತ್ತೆ ಅಲ್ಲಿ. ವಿತ್ ಅದು ಒಂದು ಕುಂಡಲಿ ಮೇಲೆ ಇನ್ನೊಂದು ಕುಂಡಲಿ ಸೂಪರ್ ಇಂಪೋಸ್ ಮಾಡಿ ಬರ್ತಕ್ಕಂಥದ್ದು. ಇದು ಬರೀ ಪಾಯಿಂಟ್ಸು ಕೊಡ್ತೀವಿ, ಪಾಯಿಂಟ್ಸ್ ಜೊತೆ ಸೂಪರ್ ಇಂಪೋಸು ಮಾಡ್ತೀವಿ. ಸೊ ಈ ರೀತಿ ಬಂದಿರತಕ್ಕಂಥ ಕಂಪ್ಲೀಟ್ ಡೆಪ್ತ್ ಒನ್ ಆಪ್ ಅಲ್ಲೇ ವಿತ್ ರಿಸಲ್ಟ್ಸ್ ಕೊಡ್ತೀನಿ ನಾನು. ಸೊ ಪಂಚಾಂಗ ನೋಡ್ಕೊಳ್ಳೋರು ಪಂಚಾಂಗ ನೋಡ್ಕೋಬಹುದು. ಇವತ್ತಿನ ಡೇಟಿನ ಪಂಚಾಂಗ ಹೇಗಿದೆ, ಯಾವ ರೀತಿ ಇದೆ, ಪ್ರತಿಯೊಂದು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಅದರಲ್ಲಿ ಯಾವ ಹೋರ, ಯಾವ ಮುಹೂರ್ತದಲ್ಲಿ ಮಾಡಬೇಕು. ಸೊ ಇವಾಗ ಚೌಗಾಡಿಯ ಅಂತ ನಾರ್ತ್ ಅಲ್ಲಿ ಯೂಸ್ ಮಾಡ್ತಾರೆ, ಯಾವ ಯೋಗ ಬಂದಿದೆ. ಸೊ ಪ್ರತಿಯೊಂದು ರಾಹುಕಾಲ ಯಾವ ಟೈಮಿಂದ ಯಾವ ಟೈಮ್ ಎಕ್ಸಾಕ್ಟ್ ತೋರಿಸ್ಕೊಂಡು ನಿಮ್ಮ ಊರಿಗೆ ನೀವು ಹಾಕೊಂಡು ಮಾಡ್ತಕ್ಕಂಥದ್ದು. ಇಷ್ಟು ವಿಶೇಷವಾಗಿರ್ತಕ್ಕಂಥ ಆ್ಯಪ್. ಕ್ಲಾಸಿಗೆ ಬನ್ನಿ, ಈಗ ಉಚಿತವಾಗಿ ಕೊಡ್ತೀವಿ. ಇದರಲ್ಲಿ ಬೇಸಿಕಲಿ ಕೆಲವು ಒಂದು 4-5 ಆ್ಯಪ್ಗಳು ಓಪನ್ ಆಗುತ್ತೆ. ಹೈಯರ್ ಅಲ್ಲಿ ಕೆಲವು ಆ್ಯಪ್ಗಳು ಓಪನ್ ಆಗ್ತಕ್ಕಂಥದ್ದು. ಮಿಸ್ ಮಾಡಬೇಡಿ. ಆ್ಯಪ್ ನಿಮ್ಮ ಕೈಯಲ್ಲಿದ್ದರೆ ಪಂಚಾಂಗನೇ ನಿಮ್ಮ ಕೈಯಲ್ಲಿರೋದು, ಯಾರು ಬೇಕಾದ್ರೂ ಕಲಿಬೋದು. ವಯಸ್ಸಿನ ಅಂತರ ಇಲ್ಲ, ಪ್ರಾಕ್ಟೀಸ್ ಇರುತ್ತೆ. ನಾನು ಹೇಳ್ಕೊಡ್ತೀನಿ, ರಿಸಲ್ಟ್ ಬರುತ್ತೆ. ಬಟ್ ಅದು ರಿಸಲ್ಟ್ ಹೆಂಗ್ ಬೇಕು ಅಂತ ಪ್ರಾಕ್ಟೀಸ್ ಇರುತ್ತೆ. ಅದಕ್ಕೊಂದು ಸ್ವಲ್ಪ ವರ್ಕ್ ಮಾಡಲೇಬೇಕಾಗುತ್ತೆ ಅಲ್ವಾ? ಯಾರು ಕಷ್ಟ ಬೀಳಿದೆ ಯಾವ್ದಾರು ಸಿಗುತ್ತಾ? ಸ್ವಲ್ಪ ಕಷ್ಟ ಬೀಳಿ ಅಂತ ಹೇಳ್ತೀನಿ. ಓಕೆ, ಈ ಒಂದು ನಮ್ಮ ಅಗ್ನಿಹೋತ್ರ ನಿನ್ನೆ ಮುಗೀತು. ಒಂದು 3 ದಿವಸದ ಒಂದು ಪ್ರೋಗ್ರಾಮ್. ಒಂದು ದಿವಸದ ಯಾವುದೋ ಒಬ್ಬರು ನಮ್ಮ ಸ್ಟೂಡೆಂಟ್ ಅವರು ಒಂದು ಬೈಟ್ ಮಾಡಿ ಕಳಿಸಿದ್ದಾರೆ. ತುಂಬಾ ಅದ್ಭುತವಾಗಿತ್ತು ಅಂತ ಹೇಳಿದ್ರು. ಸರ್, ನಾನೊಂದು ಬೈಟ್ ಹಾಕ್ಲೇಬೇಕು, ನಾನು ದಯವಿಟ್ಟು ಮಾಡಿ, ಇಂಥದ್ದನ್ನು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಅದರದ್ದೊಂದು ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ. ದಿನೇಶ್ ಗುರೂಜಿ ಅವರು ಆಯೋಜನೆ ಮಾಡಿರ್ತಕ್ಕಂಥ ಅಗ್ನಿಹೋತ್ರ ಕ್ಲಾಸ್ಗೆ ಬಂದಿದ್ದೀನಿ. ಇಲ್ಲಿ ನಾವು ನಿನ್ನೆ ಬಂದ್ವಿ. ನಿನ್ನೆ ಬೆಳಗ್ಗೆ ಒಂದು 9 ಗಂಟೆಗೆ ಇಲ್ಲಿಗೆ ಬಂದ್ವಿ. 11 ಗಂಟೆಗೆ ನಮಗೆ ಅಗ್ನಿಹೋತ್ರ ಕ್ಲಾಸಸ್ ಶುರು ಆಯಿತು. ಅದಕ್ಕೋಸ್ಕರ ಒಂದು ಬುಕ್ ರೆಡಿ ಮಾಡಿದ್ರು, ಗುರೂಜಿ ಅವರು ಬುಕ್ ಕೊಟ್ಟರು. ಸೊ ಬುಕ್ ಕೊಟ್ಟು ನಮಗೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ಒಂದು ಅಗ್ನಿಹೋತ್ರ ಅಂದ್ರೆ ಸುಮ್ಮನೆ ಹೆಂಗಂದ್ರೆ ಹಂಗೆ ಮಾಡ್ಬಿಡೋದು ಆ ಥರದ್ದು ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಕರೆಕ್ಟಾಗಿ ಶಾಸ್ತ್ರೋಕ್ತವಾಗಿ ಹೆಂಗ್ ಮಾಡೋದು ಅಂತ ನಮಗೆ ಕ್ಲಾಸಸ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ಕೊಟ್ರು. ಆ ನಂತರ ಅಗ್ನಿಹೋತ್ರ ಆದ ತಕ್ಷಣ ನಮಗೆ ಊಟ ಎಲ್ಲ ಅರೇಂಜ್ ಮಾಡಿದ್ರು. ಆಮೇಲೆ ಸಾಯಂಕಾಲ 4 ಗಂಟೆಗೆ ನಮ್ಮ ರಿಫ್ರೆಶ್ಮೆಂಟ್ಗೋಸ್ಕರ ನಮಗೆ ಬೋಟಿಂಗ್ ಎಲ್ಲ ಅರೇಂಜ್ ಮಾಡಿದ್ರು. ಸೊ ಎಲ್ಲರೂ ಗುರೂಜಿ ಅವ್ರ ಜೊತೆ ಬೋಟಿಂಗ್ ಎಲ್ಲ ಹೋಗಿ ಬಂದ್ವಿ. ಅದು ತುಂಬಾ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸು ಈ ಟೈಮಲ್ಲಿ. ಸಾಯಂಕಾಲ ಮತ್ತೆ ನಮಗೆ 6:15ಗೆ ವೀಳ್ಯದೆಲೆ ಶಾಸ್ತ್ರ, ಆಮೇಲೆ ಹಸ್ತ ಸಾಮುದ್ರಿಕ, ಆಮೇಲೆ ಕವಡೆ ಶಾಸ್ತ್ರ ಇದ್ರ ಬಗ್ಗೆ ಹೇಳ್ಕೊಟ್ರು. ಟಾಪಿಕ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇದನ್ನೆಲ್ಲ ನಾವು ಕೇಳಿದ್ವಿ ಮುಂಚೆ ಈ ತರ ಎಲ್ಲ ಇದೆ ಅಂತ. ಬಟ್ ನಿನ್ನೆ ನಾವೇ ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆಮೇಲೆ ತುಂಬಾ ಚೆನ್ನಾಗಿತ್ತು, ಕಲ್ತ್ಕೊಳ್ಳೋ ವಿಷಯಗಳು ತುಂಬಾ ಇತ್ತು. ಆನಂತರ ಗುರುಜಿ ನಮಗೆ ಮಧ್ಯಾಹ್ನನೇ ದೀಕ್ಷೆ ಕೊಟ್ಟರು. ಒಂದು ಬೆಳ್ಳಿ ನಾಣ್ಯ ಕೊಟ್ಟು ನಮಗೆ ದೀಕ್ಷೆ ಕೊಟ್ಟರು. ಸರಸ್ವತಿ ಯಂತ್ರ ಒಂದು ಕೊಟ್ಟರು. ಸೊ ಆಮೇಲೆ ಸಾಯಂಕಾಲ ಬಂದಾಗ ನಮಗೆ ನೋಡಿ, ನೀವು ನೋಡ್ಬೋದು, ಈ ಒಳ್ಳೆ ಒಂದು ರೆಸಾರ್ಟ್ ಅಲ್ಲಿ ನಮಗೆ ಸ್ಟೇ ಕೊಟ್ಟಿದ್ದಾರೆ. ಇಟ್ಸ್ 5 ಸ್ಟಾರ್ ರೆಸಾರ್ಟ್. ಆಮೇಲೆ ಈ ನೇಚರ್ ಮಧ್ಯೆ ಇಂಥ ಟೈಮಲ್ಲಿ ಇರೋದೇ ಒಂಥರ ನಮಗೆ ಆ ಒಂದು ನ್ಯಾಚುರಲ್ ಫೀಲಿಂಗ್ ಇದೆ. ತುಂಬಾ ಚೆನ್ನಾಗಿ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದೊಂದು ಪ್ರೋಗ್ರಾಮು ಗುರುಜಿ ಅವರು ಆಯೋಜನೆ ಮಾಡಿ ಇವಾಗ ಮತ್ತೆ ನಮಗೆ ಟ್ರೆಕ್ಕಿಂಗು, ಯೋಗ ಸೆಷನ್ ಎಲ್ಲಾನು ಹೇಳ್ಕೊಡ್ತಾ ಇದ್ದಾರೆ. ಸೊ ಇವಾಗ ಆಲ್ರೆಡಿ ನಾವು ಇದು ಟ್ರೆಕ್ಕಿಂಗ್ ಹೋಗಕ್ಕೆ ಪ್ರಿಪೇರ್ ಆಗ್ತಾ ಇದೀವಿ. ಸೊ ಪ್ಲಸ್ ಇದ್ರ ಜೊತೆ ಇನ್ನೊಂದೇನಂದ್ರೆ, ನಿನ್ನೆ ನಮಗೆ ಫುಲ್ ಟೋಟಲ್ ಬಾಡಿ BMI ರಿಪೋರ್ಟ್ ಎಲ್ಲ, ನಾಡಿ ಪರೀಕ್ಷೆ ಎಲ್ಲ ಮಾಡಿಸಿ ಒಂದೊಳ್ಳೆ BMI ರಿಪೋರ್ಟ್ ಕೊಟ್ಟರು. ಆಮೇಲೆ ಫುಡ್ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಈ ನೇಚರ್ ಮಧ್ಯೆ ಕೂತ್ಕೊಂಡು ಊಟ ಮಾಡೋದು ಅದಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಈ ಪ್ರೋಗ್ರಾಮು ಗುರುಗಳು ಆಯೋಜನೆ ಮಾಡಿದ್ದು ಎಲ್ಲ ನಮಗೆ ಎಕ್ಸ್ಟ್ರಾಡಿನರಿ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ಸಣ್ಣ ವಿರಾಮ ನಂತರ ಮತ್ತೆ ವಾಪಸ್ ಬರೋಣ. ಒಂದು ಸಣ್ಣ ವಿರಾಮ ನಂತರ ವೆಲ್ಕಮ್ ಬ್ಯಾಕ್. ಒಂದು ಕರೆಗಳು ತಗೊಂಡು ಹೋಗೋಣ. ಜೂನ್ 19ನೇ ತಾರೀಕು 85ನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ಎಜುಕೇಷನ್ ಇನ್ ಅಸ್ಟ್ರಾಲಜಿ, ನಕ್ಷತ್ರ ನಾಡಿ ಅಂದರೆ ಕ್ವಾಲಿಟಿ ಎಜುಕೇಷನ್ ಇನ್ ಜ್ಯೋತಿಷ್ಯ.
ಕ್ವಾಲಿಟಿ ವಿತ್ ಪ್ರಿಸಿಷನ್ ವಿತ್ ಆರ್ಡರ್. ಒಂದು ಆರ್ಡರಲ್ಲಿ ನಾವು ಹೇಳ್ಕೊಡ್ತೀವಿ ವಿತ್ ಎ ವೆರಿ ಕ್ಲೀನ್. ನಾವು ಒಂದು ಪ್ರೋಟೋಕಾಲ್ ಅಂತ ಏನು ಇಟ್ಕೊಳ್ತೀವೋ ಅದನ್ನು ಫಾಲೋ ಮಾಡ್ತೀವಿ. ಸೊ ಮನಸ್ಸಿಗೆ ಬಂದಿರತಕ್ಕಂಥ ಕ್ಲಾಸ್ಗಳು ಮಾಡಲ್ಲ. ಎಲ್ಲಿಂದನೋ ಸ್ಟಾರ್ಟ್ ಮಾಡಿ ಎಲ್ಲೋ ನಿಲ್ಲಿಸಿ ಎಲ್ಲೋ ಮಾಡ್ತಕ್ಕಂಥ ಕ್ಲಾಸ್ಗಳು ನಮ್ದಲ್ಲ. ಇಟ್ ಈಸ್ ಪ್ರಿಸಿಷನ್ ಅಂತ ಹೇಳ್ತೀವಿ ನಾವು. ಪ್ರಿಸಿಷನಲ್ಲಿ ಮಾಡ್ತಕ್ಕಂಥ ಆ್ಯಪು. ಸೊ ನಮ್ಮದು ಸರ್ಟಿಫಿಕೇಷನ್ ಎಲ್ಲ ವಿಲ್ ಬಿ ISO ಸರ್ಟಿಫೈಡ್ ನಮ್ಮ ಕ್ಲಾಸಸ್ ಎಲ್ಲ. ಮತ್ತು ಹಾಗೆ ಒಂದು ರೂಲ್ ಇರುತ್ತೆ ನಮಗೆ, ಈ ಟೈಮ್ ಸ್ಟಾರ್ಟ್ ಮಾಡ್ತೀವಿ, ಈ ಪೋರ್ಷನ್ಸ್ ಕವರ್ ಮಾಡ್ತೀವಿ. ನಿಮಗೆ ಕೊಡಬೇಕಾದ್ರೆ ವಿತ್ ವಿಡಿಯೋಸ್ ಅಂತಂದರೆ ನಮ್ಮ ಸಬ್ಜೆಕ್ಟ್ ವಿಡಿಯೋಸ್ ಅರ್ಥ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ PDF, ಅದ್ರ ಜೊತೆಗೆ ಟೆಸ್ಟಿಮೋನಿಯಲ್ಸು ಭಾಳಷ್ಟು ನಮಗೆ ಕೊಟ್ಟು ವಿತ್ ಎಕ್ಸಾಂಪಲ್ಸ್. ಮತ್ತು ಆ್ಯಪ್ ನಿಮ್ಮ ಜೊತೆ ಇರುತ್ತೆ. ಆ್ಯಪ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಟೆಸ್ಟಿಮೋನಿಯಲ್ ನಿಮಗೆ. ಕರೆಗಳು ನೋಡೋಣ ಬನ್ನಿ, ಮಿಸ್ ಮಾಡಬೇಡಿ. 85ನೇ ಬ್ಯಾಚ್ಗೆ ಒಳ್ಳೆಯದಾಗಲಿ. ನಮಸ್ಕಾರ, ನಮಸ್ತೆ ಸರ್. ಹೇಳಿ. ಸರ್, ಮಗನ ಬಗ್ಗೆ ಮದುವೆ ಬಗ್ಗೆ ಹೇಳಿ. 13 ಹ್ಮ್ ಮಾರ್ಚ್ ಹ್ಮ್ 1989 11:40 PM. ಹುಟ್ಟಿದವರು ಊರು ಬೆಂಗಳೂರು. ಓಕೆ. ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ಮೀನ ರಾಶಿ. ರೇವತಿ ನಕ್ಷತ್ರ ಒಂದನೇ ಪಾದ. ಸರ್, ಇದು ಯಾವುದು ವೃಶ್ಚಿಕ ಲಗ್ನ ಬರುತ್ತೆ. ಹೌದಾ? ಟೈಮ್ ತಪ್ಪಾಕೊಂಡಿದ್ದೀನಾ? ಎಲ್ಲಿ ಟೈಮು? 11:40 PM. 11:23 ಅಲ್ವಾ? ಡೇಟ್ ಹೇಳಿ, ಡೇಟ್ ಇನ್ನೊಂದ್ಸತಿ ಹೇಳಿ. ಡೇಟ್ ತಪ್ಪಾಕಿದ್ರು. 3 ಒಂದು ಹಾಕೊಂಡಿದ್ದೀನಿ. ಓಕೆ. 1989. 89. ಸರಿ, ಅದು 3. ಓಕೆ. ಈಗ ವೃಶ್ಚಿಕ ಲಗ್ನ. ಅದಕ್ಕೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಹೌದು. ಈಗ ರೋಹಿಣಿ ನಕ್ಷತ್ರ 4ನೇ ಪಾದ. ಸರಿ ಇದೆಯಾ? ಹೌದು ಸರ್. ನಮ್ದೆಲ್ಲ ಕರೆಕ್ಷನ್ ಫಾಸ್ಟ್ ಆಗ್ಬಿಡುತ್ತೆ. ಆ್ಯಪ್ ಇದೆಯಲ್ಲ, ಫಟ ಕ್ಯಾರಿ ಮಾಡ್ಬಿಡುತ್ತೆ ಸರ್ವರ್. ನಮ್ಮ ಸರ್ವರ್ ಹೇಳ್ಬಿಡುತ್ತೆ ಇದಲ್ಲ ಅದಾಕಿ, ಅದಲ್ಲ ಇದಾಕಿ ಅಂತ. ಈಗ ಸದ್ಯಕ್ಕೆ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಏನ್ ಹೇಳಿ? ಮದುವೆ ಯಾವಾಗ? ಮದುವೆ ಜೀವನ ಇನ್ನೂ ಒಂದಷ್ಟು ಕೇಳ್ಬಿಡಿ ಸರ್, ಒಂದು 4-5 ಫ್ರೀ ಸಿಕ್ಕಿದಾವಲ್ಲ. ಸೇರಿ ಅದನ್ನ ಹೇಳಿ, ಸೇರಿ ಅಂತೇಳಿ. ಗುರುದಶಾ ಬುಧ ಭುಕ್ತಿ. ಫಸ್ಟ್ ಗುರುದಶ ಮದುವೆಗೆ ಹೇಗಿದೆ ಅಂತ ನೋಡೋಣ. ಯಾವ್ಯಾವ ಮನೆಗಳನ್ನ ಸೂಚನೆ ಮಾಡ್ತಾನೆ ಅಂತ ನೋಡೋಣ. 2ನೇ ಮನೆ ಮತ್ತೆ 11ನೇ ಮನೆ ಸೂಚನೆ ಮಾಡಿದ್ದಾನೆ. ನೆಗೆಟಿವ್ ಹೌಸಸ್ ಯಾವ್ದು ಸೂಚನೆ ಮಾಡಿದ್ದಾನೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕು. ಯಾವಾಗಲೇ ಆಗಲಿ ನೆಗೆಟಿವ್ಗೆ ಮದುವೆಗೆ 6 ಮತ್ತೆ 10 ಒಳ್ಳೇದಲ್ಲ. 6 ಇನ್ಕ್ಲೂಡ್ ಆಗಿದೆ, 10 ಇನ್ಕ್ಲೂಡ್ ಆಗಿದೆ. ಅದ್ರ ಜೊತೆ 5 ಇನ್ಕ್ಲೂಡ್ ಆಗಿದೆ. 5 ಡಿಲೇ ಮಾಡ್ಬಿಡುತ್ತೆ ಮದುವೆನ. 5, 6, 10 ಕಾಂಬಿನೇಷನ್ ಅಂದ್ರೆ ಇದೆಲ್ಲ ಮನೆಗಳು ನಾವು ಸೂಚ್ಯಂಕ ಮಾಡ್ತಾ ಇರೋದು. 5ನೇ ಮನೆ, 6ನೇ ಮನೆ, 10ನೇ ಮನೆ. ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು ಬುಧನ ಒಂದು ಭುಕ್ತಿ. ಬುಧನ ಭುಕ್ತಿಲಿ 2ನೇ ಮನೆ, 7ನೇ ಮನೆ, 11ನೇ ಮನೆ ಸ್ವಲ್ಪ ಸೂಚ್ಯಂಕ ಆಗಿದೆ. ಅದ್ರಲ್ಲಿ ನೆಗೆಟಿವ್ ಹೌಸಸ್ ಬರೀ 10 ಕಾಂಬಿನೇಷನ್ಸ್ ಇರ್ತಕ್ಕಂಥದ್ದು. ಸೊ ಬಂಧನ ಒಂದು ಕಾಂಬಿನೇಷನ್ ನಾವು ನೋಡಿದಾಗ 2022 ಸೆಪ್ಟೆಂಬರ್ ವರೆಗೂ ತೋರಿಸ್ತಾ ಇದೆ. ಸೊ ಅಲ್ಲಿ ಬುಧನ ಕಾಂಬಿನೇಷನ್ ಅಲ್ಲಿ ಹಿಟ್ಟಲ್ಲಿ 3 ಮತ್ತೆ 2 ಬಂದಿದೆ. ಮದುವೆ ಗ್ಯಾರಂಟಿ ಆಗುತ್ತೆ ಭುಕ್ತಿಲಿ. ಬಟ್ ದಶಾ ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ಡಿಲೇಲ್ ಆಗುತ್ತೆ. ದಶಾ ಸ್ಟ್ರಾಂಗ್ ಇಲ್ಲ, ಡಿಲೇಲ್ ಆಗುತ್ತೆ. ಬಟ್ 2022 ಸೆಪ್ಟೆಂಬರ್ ಒಳಗಡೆ ಆಗುತ್ತೆ. ಅದು ಯಾವ ಸಮಯದಲ್ಲಿ ಸೂಕ್ತವಾಗಿದೆ ಅಂತ ನಾವು ಒಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಆವಾಗ ಗುರುದಶಾ ಬುಧ ಭುಕ್ತಿ. ಈಗ ನಡೀತಾ ಇರ್ತಕ್ಕಂಥದ್ದು ಜುಲೈವರೆಗೂ ಚಂದ್ರ, ಆಮೇಲೆ ಮಂಗಳ, ರಾಹು, ಗುರು, ಶನಿ. ಈ ಕಾಂಬಿನೇಷನ್ ನಾವಿಲ್ಲಿ ಹಿಟ್ತಿರಲಿ ನೋಡ್ಕೋಬಹುದು. ಮಂಗಳ, ರಾಹು, ಗುರು, ಶನಿ. ಯಾವ ಒಂದು ಕಾಂಬಿನೇಷನ್ ಅಲ್ಲೂ ನಮಗೆ ಹಿಟ್ ಥಿಯರಿಲಿ ಇಲ್ಲಿ ಬಂದಿಲ್ಲ. ಅಂತರ್ಭುಕ್ತಿ ಸಪೋರ್ಟೇ ಮಾಡ್ತಲ್ಲ, ಯಾವುದಕ್ಕೂ ಸಪೋರ್ಟ್ ಮಾಡ್ತಲ್ಲ. ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಇದೆ. ಸ್ವಲ್ಪ ಕಷ್ಟನೇ, ತುಂಬಾನೇ ಹೆಚ್ಚಿಗೆ ಪ್ರಯತ್ನ ಪಟ್ಟು ಮಾಡ್ತಕ್ಕಂಥದ್ದು. ಬಹಳ ಶಾರ್ಟ್ ಪೀರಿಯಡ್ ಅಲ್ಲಿ ಚಂದ್ರ ಆಗುತ್ತೆ. ಈಗ ಲಾಕ್ಡೌನ್ ಪರಿಸ್ಥಿತಿಯಿಂದ ಯಾರು ಹೋಗೋದು ಯಾರು ಬರೋದು, ಚಂದ್ರ ಇರ್ತಕ್ಕಂಥದ್ದು. ಇದು ಜಪದಿಂದ ಆಗಬೇಕು. ಸೊ ಇದಕ್ಕೆ ಬಸ್ರಾ ಪರ್ಲ್ ಹಾಕಲೇಬೇಕು. ಬಸ್ರಾ ಪರ್ಲ್ ಹಾಕಿ ಇದಕ್ಕೆ ತೊಗರಿಬೇಳೆ ಪ್ರತಿ ಮಂಗಳವಾರ 3 ತಿಂಗಳು ದಾನ ಮಾಡಿ, ಮತ್ತೆ ಅದ್ರ ಜೊತೆಗೆ 7 ಮುಖದ ರುದ್ರಾಕ್ಷಿ ಹಾಕೊಂಡು ಜಪದಿಂದ ಆಗುತ್ತೆ. ನಾರ್ಮಲ್ ಆಗಿ ಗ್ರಹಗಳು ಅಷ್ಟು ಈಸಿಯಾಗಿ ಕೊಡ್ತಾ ಇಲ್ಲ, ಕಷ್ಟನೇ. ನೆಕ್ಸ್ಟ್ ಬಹಳ ಟಫ್ ಕಾಂಬಿನೇಷನ್ ಇದೆ. ಮತ್ತೆ ನೆಕ್ಸ್ಟ್ ಭುಕ್ತಿ, ಅದ್ರ ಭುಕ್ತಿ. ಫಸ್ಟ್ ಯಾವಾಗಲೂ ದಶಾ ಎಸ್ ಅನ್ಬೇಕು. ನಮಗೆ ದಶಾ ಎಸ್ ಅನ್ಬೇಕಂದ್ರೆ ಸ್ವಲ್ಪ ಇದು ಈಸಿ ಆಗುತ್ತೆ. ಇದು ದಶಾ DBA ಅಂತ ಕರಿತೀವಿ ಇಲ್ಲಿ, DBA. ಆ ದಶಾ ಭುಕ್ತಿದು ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೀನಿ ನಾನು ಇಲ್ಲಿ ನಿಮ್ಗೆ ಓದ್ಕೊಳಕ್ಕೆ. ಈ ಆ್ಯಪ್ ಏನು ಗೊತ್ತಾ, ನಿಮಗೆ ಒಂಥರ ಮಗು ಇದ್ದಂಗೆ, ಮಗುಗೆ ಹೇಳ್ಕೊಟ್ಟಂಗೆ ಇದು ಆ್ಯಪ್ ನಿಮಗೆ ಡೀಟೇಲ್ ಆಗಿ. ಬಟ್ ಆದರೆ ಆಂಗ್ಲ ಭಾಷೆಯಲ್ಲಿದೆ, ಅದಕ್ಕೆ ನಾನು ಸ್ವಲ್ಪ ಕನ್ನಡದ ಭಾಷೆ ಬರೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಬಟ್ ಆದರೂ ತೊಂದರೆ ಇಲ್ಲ,
ಎಷ್ಟೋ ಜನ ಇಂಗ್ಲಿಷ್ ಗೊತ್ತಿರೋ ಕಲಿತು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಪ್ರೆಡಿಕ್ಟ್ ಮಾಡ್ಕೊಳ್ತಾರೆ. ಯಾವ ತರ ದಶಾ ಹೇಗೆ ನೋಡಬೇಕು, ದಶಾ ಅಂದ್ರೆ ಏನು, ಈವೆಂಟ್ ಹೇಗೆ ಮಾಡುತ್ತೆ, ಸೊ ಆ ಕಾಂಬಿನೇಷನ್ ತೋರಿಸುತ್ತೆ. ಭುಕ್ತಿ ಅಂದ್ರೆ ಏನು, ಅಂತರ್ಭುಕ್ತಿ ಅಂದ್ರೆ ಏನು, ಈ ಭುಕ್ತಿ ಅಂತರ್ಭುಕ್ತಿಲೇ ನಾವು ಈವೆಂಟ್ ನ ಡ್ರೈವರ್ ಮಾಡ್ತಕ್ಕಂಥದ್ದು. ಪರ್ಫೆಕ್ಟ್ ಅಸ್ಟ್ರಾಲಜಿ ಹೇಳ್ಕೊಡ್ತಾ ಇದ್ದೀನಿ. ಸುಮ್ಮನೆ ದೋಷ ಹೇಳ್ಕೊಂಡು ಅದಕ್ಕೆ ಹೋಗ್ಬೇಡಿ, ಹಾಳಾಗಬೇಡಿ, ದಯವಿಟ್ಟು ಹಾಳಾಗಬೇಡಿ. ನೀವೆಲ್ಲಿ ಹೋದ್ರೆ ನೀವು ಇವ್ರಿಗೆ ಮಂಗಳ ಇದೆ ಅದಕ್ಕೆ ಮದುವೆ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ದಶಾದಲ್ಲೇ ಇರಲಿಲ್ಲ, ತೋರಿಸ್ನಲ್ಲ ದಶಾ ಮಂಗಳದಲ್ಲಿ ಇದೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಇನ್ಯಾವ್ದಾದ್ರು ರಾಹು ಕೂತಿದ್ರೆ ರಾಹು ಅಂತ ಹೇಳ್ತಾರೆ. ಈ ಮದುವೆ ಬೇಗ ಆಗ್ಬಿಟ್ರೆ ಗಜಕೇಸರಿ ಯೋಗ ಇದೆ ಅಂದ್ಬಿಡ್ತಾರೆ. ಏನೇನೋ ಚಂದ್ರ ಗುರು ಒಟ್ಟಿಗೆ ಇದ್ರೆ ಗಜಕೇಸರಿ ಯೋಗ, ಮದುವೆ ಚೆನ್ನಾಗಾಯ್ತು ಬೇಗ ಆಯ್ತಲ್ರಿ, ಆ ಗಜಕೇಸರಿ ಯೋಗ ಇದೆ. ಅದಾಗಿಲ್ವಾ, ಮಂಗಳ ಇದೆ ಅದಕ್ಕೆ ಆಗಿಲ್ಲ ರೀ. ಈ ತರ, ಯಾಕಂದ್ರೆ ಮಂಗಳದಲ್ಲಿ ಇಲ್ಲಿ ಯಾವುದು ದಶಾ ಭುಕ್ತಿಲೇ ಮಂಗಳ ಅನ್ನೋ ಒಂದು ಕಾನ್ಸೆಪ್ಟೇ ಬಂದಿಲ್ಲ. ಈ ಗ್ರಹ ಇಟ್ಕೊಂಡು ನಾವು ಏನ್ ಮಾಡೋಣ? ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಸ್ಟ್ರಾಲಜಿ, ಇನ್ಕ್ಲೂಡಿಂಗ್ ಅಸ್ಟ್ರಾಲಜರ್ಸ್. ಪರಾಶರ ಸಿಸ್ಟಮ್ ಅವ್ರಿಗೂ ಹೇಳ್ತಾ ಇದ್ದೀನಿ. ಪರಾಶರ ಕಲ್ತಿದ್ದೀನಿ ನಾನು, 20 ವರ್ಷ ಕಲ್ತಿದ್ದೀನಿ. ಈ ಒಂದು ಗ್ರಹ ಮದುವೆಗೆ ಬ್ಲಾಕ್ ಮಾಡಂಗಿದ್ದಿದ್ರೆ ದೆನ್ ವಾಟ್ ಈಸ್ ದಿ ಯೂಸ್ ಆಫ್ ಪರಾಶರ ಟೋಲ್ಡ್? ನಾನು ಪರಾಶರ ಸಿಸ್ಟಮ್ ಅಲ್ಲಿ ದಶಾ ಭುಕ್ತಿಗೆ ಹೋಗೋದು. ದಶಾ ಏನಕ್ಕಿರೋದು? ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕ ದಶಾ ಇರೋದು. ಭುಕ್ತಿ ಏನಕ್ಕಿರೋದು? ವಿಂಶೋತ್ತರಿ ದಶಾ ಏನಕ್ಕಿರೋದು? ಇಫ್ ಸಂಬಡಿ ಸಿಟಿಂಗ್ ಹಿಯರ್ ಡ್ರೈವ್ಸ್, ದೆನ್ ವಾಟ್ ಈಸ್ ದಿ ಡ್ರೈವಿಂಗ್ ಆಫ್ DBA? ಕಲ್ತಿದ್ರಲ್ಲ ಎಷ್ಟೋ ಜನ 10 ವರ್ಷ. ಸೊ ಇದಕ್ಕೆ ಶಾಂತಿ ಮಾಡ್ಬಿಡಿ ಅನ್ನೋದು. ಅಲ್ಲಿ ದಶಾದಲ್ಲಿ ಇಲ್ಲ, ಅಲ್ಲಿ ಅದಕ್ಕೆ ಶಾಂತಿ ಮಾಡೋಕ್ಕಾಗಲ್ಲ, ಏನು ಶಾಂತಿ ಮಾಡಲ್ಲ. ಭುಕ್ತಿಲಿಲ್ಲ, ಅಂತರ್ಭುಕ್ತಿಲಿ ಬರಲೇ ಇಲ್ಲ. ನಮಗೆ ತುಂಬಾ ಟಫ್ ಇದೆ. ವಿ ಹ್ಯಾವ್ ಟು ಪ್ರೇ ಅಷ್ಟೇ. ಪ್ರೇಯಿಂಗ್ ಯಾವ್ದು ಪ್ರೇ ಮಾಡಬೇಕು, ಯಾವುದು 2ನೇ ಮನೆ 7ನೇ ಮನೆ ಬರುತ್ತೋ ಅದನ್ನು ಪ್ರೇ ಮಾಡ್ಬೇಕು ನಾವು. ಅರ್ಥ ಮಾಡ್ಕೊಳ್ಳಿ. ಈಗ 4ನೇ ಮನೆಯಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ ಅಂತಂದ್ರೆ ಇಲ್ಲಿ ನೋಡ್ಬಿಡ್ತಾ, ಇಲ್ಲಿ ರಾಹು ಅಂತ ಹೇಳ್ಬಿಡ್ತಾರೆ. ಚೆನ್ನಾಗಿ ಓದ್ತಾ ಇಲ್ಲ ರಾಹು. 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಶನಿ ಇದೆ, ಅದಕ್ಕೆ ಲೇಟ್ ಮದುವೆ. 2ನೇ ಮನೆ ಲೇಟು, ಇದು ಮಂಗಳ. ಎಂಥದ್ದಿದೆ ಅಲ್ಲಿ? ಶನಿ ಎಲ್ಲಿ ಬಂದಿದೆ ಅಲ್ಲಿ? ದಶಾಭುಕ್ತಿಗಳಲ್ಲಿ ಬರಕ್ ಚಾನ್ಸೇ ಇಲ್ಲ. ಸೊ ಆ ರೀತಿ ತಪ್ಪು ಮಾಹಿತಿ ಜಾತಕದಿಂದ ಹೇಳಕ್ ಹೋಗ್ಬೇಡಿ. ಇದನ್ನ ಹೇಳಕ್ ಬಹಳ ಈಸಿ ಅಲ್ವಾ? ಇದನ್ನ ನಾನು ಒಂದು ಡೇಲಿ ಹೇಳ್ಕೊಟ್ಬಿಡ್ತೀನಿ ಎಲ್ಲರಿಗೂ. ಈ ಮಾಮೂಲಿ ಕೆಲವರು ಜ್ಯೋತಿಷ್ಯದಲ್ಲಿ ಕಲಿದೇ ಇರತಕ್ಕಂಥ ಪುರೋಹಿತರು ನಾನು ಹೇಳ್ತಾ ಇರೋದು. ತುಂಬಾ ಜನ ಕಲ್ತಿದ್ದಾರೆ, ಅವ್ರಿಗೆ ಒಂದು ಸಲಾಂ. ಕಲಿದೇ ಇರತಕ್ಕಂಥ ಪುರೋಹಿತರು ಬರೀ ಒಂದು 4 ಪಂಚಾಂಗ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಪಾಪಗ್ರಹಗಳು ಅಂತ ಹೇಳ್ಕೊಟ್ಬಿಡ್ತಾರೆ ಅವ್ರಿಗೆ. ಯಾವ್ದ್ರಿ ಪಾಪಗ್ರಹಗಳು? ಶನಿ, ಅದು ಬಿಟ್ಮೇಲೆ ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ. ಈ 3 ಗ್ರಹಗಳು 2ನೇ ಮನೇಲಿ ಏನಾದ್ರು ಕೂತ್ಕೊಂಡ್ರೆ, 7ನೇ ಮನೇಲಿ ಕೂತ್ಕೊಂಡ್ರೆ, ಅಥವಾ ಯಾವ್ದಾದ್ರು 5ನೇ ಮನೇಲಿ ಕೂತ್ಕೊಂಡ್ರೆ ಅದೇ ಮದುವೆ ಲೇಟ್ ಅಂತ ಹೇಳ್ಬಿಟ್ರೆ ಅಷ್ಟೇ, ಮುಗಿದೋಯ್ತು. ಇಷ್ಟೇ ಕಲ್ತಿರೋದೆಲ್ಲ. ಇದಕ್ಕೆ ಓಡ್ತಾರೆ ಜನ, ಇದನ್ನ ತಿಳ್ಕೊಳಕ್ ಓಡ್ತಾರೆ. 200 ರೂಪಾಯಿ 300 ರೂಪಾಯಿ ಡೈಲಿ ಇಟ್ಟು ಕೇಳ್ತಾರೆ. ಅದಾಗೋಷ್ಟಕ್ಕೆ ನೋಡಿದ್ರೆ ನಮ್ಮ ಹೈಯರ್ ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಯಾವಾಗಿದೆ ಟೈಮಿಂಗ್ ಹೇಳುತ್ತಷ್ಟೇ. ಈ ಟೈಮ್ ಸರಿ ಇಲ್ಲ. ಏನ್ ಮಾಡ್ಕೋಬೇಕು, ಯಾವ್ದಕ್ ನಾವು ದಾನ ಮಾಡ್ಬೇಕು, ಯಾವ್ದಕ್ ಮಾಡ್ಬೇಕು, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಟೈಮಿಂಗ್ ಮೇಲೆ ನಿಂತಿರೋದು ಜ್ಯೋತಿಷ್ಯ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಟೈಮಿಂಗ್ ಮೇಲೆ ನಿಂತಿರೋದು. ನಮ್ಮ ಟೈಮ್ ಯಾವಾಗ ಬರುತ್ತೆ, ಮೇರಾ ನಂಬರ್ ಕಬ್ ಆಯೇಗಾ, ಇಷ್ಟೇ ಜ್ಯೋತಿಷ್ಯ. ನೀವು ತಗೊಂಡೋಗಿ ಏನು ಒಂದು 10 ಲಕ್ಷ ಖರ್ಚು ಮಾಡಿ ನೀವು ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ನಿಮಗೊಂದು ತಿಂಗಳಲ್ಲಿ ಏನು ಮದುವೆ ಆಗಲ್ಲ. ಮದುವೆ ಆಗೋ ಟೈಮ್ಗೆ ಆಗೋದು. ಅದಕ್ಕೆ ನೀವು ಫೇಲ್ ಆಗೋದು. ಜ್ಯೋತಿಷದಲ್ಲಿ ಏನಕ್ಕೆ ಫೇಲ್ ಆಗುತ್ತೆ? ಬಿಕಾಸ್ ಯಾರೋ ಬಂದು ಹೇಳಿದ್ರು ಶನಿ 2ನೇ ಮನೆ ಲೇಟು, ಮಂಗಳ 7ನೇ ಮನೆ, ಕುಜದೋಷ, ಅದಕ್ಕೆ ಮದುವೆ ಆಗಿಲ್ಲ, ಇದಕ್ಕೆ ಶಾಂತಿ ಮಾಡಿ ಅಂತ. ಇಲ್ಲಿ ಬರ್ತಕ್ಕಂಥ ದಶಾನೇ ಏನ್ ಮಾಡೋದು? ಇಲ್ಲಿ ದಶಾ ಇದೆಯಲ್ಲ, ಇದಕ್ಕೇನ್ ಮಾಡೋದು? ಗುರು ಮತ್ತೆ ಬುಧ ಕೊಡ್ತಾ ಇಲ್ವಲ್ಲ, ಕಾಂಬಿನೇಷನ್ ಸ್ಪೀಡ್ ಇಲ್ವಲ್ಲ, ಹಿಟ್ ಥಿಯರಿಲಿ ಇಲ್ವಲ್ಲ. ಗುರು ಕಾಂಬಿನೇಷನ್ ಅಲ್ಲಿ 2 ಮತ್ತೆ 7 ಇದ್ರೆ ಏನೋ ಒಂದು ಕೊಡೋದು. 4 5ನೇ ಮನೆಗೆ ವ್ಯಯಭಾವ. ಸೊ ಎಲ್ಲಿ ನೋಡಿದ್ರು ಕೂಡ ಕಾಂಬಿನೇಷನ್ಸ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಹಿಟ್ ಥಿಯರಿ ಮತ್ತೆ ಇಲ್ಲಿ ಕಾಂಬಿನೇಷನ್ಸ್ ವೈಸ್ ನೋಡ್ತೀವಿ ನಾವು. ಇಲ್ಲಿ ಮನೆಗಳು ನೋಡ್ತೀವಿ, ಯಾವ ನಕ್ಷತ್ರದಲ್ಲಿದೆ ಅಂತ ನೋಡ್ತೀವಿ, ಯಾವ ಸಬ್ಲಾಡ್ ಅಲ್ಲಿ ಇದೆ ಅಂತ ನೋಡ್ತೀವಿ. ಪರ್ಫೆಕ್ಟ್ ಅಕ್ಯುರೇಟ್ ಕೊಡ್ತಕ್ಕಂಥದ್ದು ಇಲ್ಲಿದೆ. ಇದನ್ನ ತಗೊಳ್ಳಿ. ಯಾವ ಸಕ್ಸಸ್ ಮತ್ತೆ ಅದು ನೀವು ಇಲ್ಲೂ ಹೋಗಿ ನೋಡ್ಬೋದು. ನಾನಲ್ಲಿ ಈ ಡಿಸ್ಕ್ರಿಪ್ಷನ್ ಹೋಗಲ್ಲ. ಇಲ್ಲಿ ಮ್ಯಾರೇಜ್ ಡಿಸ್ಕ್ರಿಪ್ಷನ್ ಇಲ್ಲಿ ಹೋಗಿ ನೋಡ್ಬೋದು. ಯಾವ ಟೈಮಲ್ಲಿ ಡಿಲೇ ಇದೆ, ಯಾವ ಟೈಮಲ್ಲಿ ಪ್ರಾಫಿಟ್ ಇದೆ. ಇಲ್ಲಿ ನೋಡಿ ಲೋ ಸಕ್ಸಸ್ ಅಂತ ಕೊಡುತ್ತೆ, ಟ್ರಾನ್ಸಿಟ್ ಚೆನ್ನಾಗಿದೆ ಅಂತ ಕೊಡುತ್ತೆ. ವಿತ್ ಟ್ರಾನ್ಸಿಟ್ ನೋಡ್ಕೋಬಹುದು ನೀವು. ಎಲ್ಲ ಕೆಳಗಡೆ ಡೀಟೇಲಿಂಗ್ ಆಗಿ ಕೊಟ್ಟಿರ್ತೀನಿ. ಸ್ಪೂನ್ ಫೀಡಿಂಗ್, ಇದು ಸ್ಪೂನ್ ಫೀಡಿಂಗ್ ಮಾಡಿಟ್ಟಿದ್ದೀನಿ ಜ್ಯೋತಿಷ್ಯನ. ಇದು ಇನ್ನೂ ಯೋಚನೆ ಮಾಡ್ತಾರೆ, ಇದನ್ನ ಕಲಿಯೋದೇ ಬೇಡ ಅಂತ ಯೋಚನೆ ಮಾಡ್ತಾರೆ. ಹೆದರ್ಕೋತೀರಾ ಬಂದು, ಇದೇನು ಕಷ್ಟ ಆಗುತ್ತೆ, ನಮ್ಮ ತಲೆಗತ್ತುತ್ತೋ ಇಲ್ವಂತ. ಏನಿದೆ ಇದರಲ್ಲಿ? ಏನೂ ಇಲ್ಲ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ಹಿಂದೂ ಜನಗಳು ಜ್ಯೋತಿಷ್ಯ ಕಲಿಬೇಕು. ನೆಕ್ಸ್ಟ್ ಕರೆಗೋಣ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ ಸರ್, ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. 15/4/1966. 1966. ಸಮಯ 7:45 ಸಾಯಂಕಾಲ. ಮೈಸೂರಲ್ಲಿ ಹುಟ್ಟಿದ್ದು. ಪ್ರಶ್ನೆ
ಸರ್ ಅವರು ಫಿಲಿಪೀನ್ಸ್ ಅಲ್ಲಿ 3 ವರ್ಷದಿಂದ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಅದು ಹೋಗಕ್ಕೆ ಆಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ. ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಯಾವಾಗ ಹೋಗಕ್ ಆಗತ್ತಾ ಅಂತ ಕೇಳ್ಬೇಕಿತ್ತು ಸರ್. ಸರಿ, ಓಕೆ. ಓಕೆ, ಐ ಆಮ್ ರಿಯಲಿ ಸಾರಿ. ನಿಮ್ಮ ಕೇಳೋ ಪ್ರಶ್ನೆಯಲ್ಲಿ ನಮ್ದು ಹ್ಯಾಂಗ್ ಆಗಿದೆ, ಇಂಟರ್ನೆಟ್ ಸ್ಟಾಪ್ ಆಯ್ತು ಇಲ್ಲಿ. ನಮ್ದು ಜಿಯೋ ಇಂಟರ್ನೆಟ್ ಸ್ಟಾಪ್ ಆಗಿದೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, ಡನ್. 1 to 241 ನಂಬರ್ ಹೇಳಿ. 69. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಅದು ನಾವು ಇಂಟರ್ನೆಟ್, ಯಾಕಂದ್ರೆ ಇಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ದು ಇಲ್ಲಿ ಆಪ್ ವೈರ್ಲೆಸ್, ಇಲ್ಲಿಂದ ನಮ್ದು ಸಿಗ್ನಲ್ ಇದಕ್ಕೆ ಹೋಗುತ್ತೆ ಆಪ್ಗೆ, ಅಲ್ಲಿಂದ ಮತ್ತೆ ಚಾನೆಲ್ಗೆ ಹೋಗುತ್ತೆ. ಚಾನೆಲ್ ಇಂದ ಎಲ್ಲಾ ಪ್ರಚಾರ ಆಗ್ಬೇಕು. ಅಲ್ಲಿ ಮಧ್ಯದಲ್ಲಿ ಏನಾದ್ರು ಟೆಕ್ನಿಕಲಿ ಕಟ್ ಆದ್ರೆ ಪಾಪ ನಿಮಗೆ ಅದೊಂದು ಸಮಸ್ಯೆ. 1 to 249 ಹೇಳಿ. ಇದನ್ನ ಆಫ್ ಮಾಡ್ಬಿಟ್ಟು ನಾನು ಬೇರೆ ಹಾಕೊಂಡು ಮಾಡ್ತೀನಿ. ಹೇಳಿ. 69 ಸರ್. 69. ಪ್ರಶ್ನಾಶಾಸ್ತ್ರ ಅಲ್ಲೂ ಮಾಡ್ಬೋದು. ಟ್ರಾವೆಲ್ ಅಲ್ವಾ, ಯಾವಾಗ ಹೋಗ್ಬೋದು ಅಂತ. ಹೋಗಕ್ಕಾಗತ್ತಾ ಇಲ್ವೋ ಅಂತ ಕೇಳ್ಬೇಕಿತ್ತು. ಟೈಮಿಂಗ್ ಬರುತ್ತೆ, ನಥಿಂಗ್ ಟು ವರಿ. ಚಂದ್ರದೇಶದಲ್ಲಿ ಇವಾಗ ಪ್ರಶ್ನೆ ಕೇಳಿದ್ದೀರಾ. ಚಂದ್ರದೇಶದಲ್ಲಿ 2021 ಸೆಪ್ಟೆಂಬರ್ಗೂ ಬುಧ. ಸೆಪ್ಟೆಂಬರ್ ಆಗಿದ ತಕ್ಷಣ ಹೋಗ್ತಾರೆ. ಇದೇ ವರ್ಷ ಸೆಪ್ಟೆಂಬರ್ ಆದ್ಮೇಲೆ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ಲಾಭ ಲಾಭ ಲಾಭ, ನಥಿಂಗ್ ಟು ವರಿ. ಸೊ ಗಣಪತಿನ ಆರಾಧನೆ ಮಾಡಿ, ಇಮ್ಮಿಡಿಯೇಟ್ ಆಗುತ್ತೆ. ಗಣಪತಿನ ಆರಾಧನೆ ಮಾಡಿ, ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ, ನಾಟ್ ಟು ವರಿ. ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ ಸರ್. ಸರ್ ಅದೇ ಗುರುಜಿ ಜೊತೆ ಮಾತಾಡ್ಬೇಕು. ಹೌದಾ, ಅವ್ರು ಇಲ್ವಲ್ಲ, ಈಗ ತಾನೇ ಎದ್ದೋದ್ರು. ಸಾರಿ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಸರ್ ನನ್ನ ಮಗನ್ ಕೇಳ್ಬೇಕಾಯ್ತು ಸರ್, ನಿಮ್ಮ ಅಗ್ನಿಗೋತ್ರ ಮತ್ತೆ ಯಾವಾಗ ಮಾಡ್ತೀರಾ ಸರ್? ಮತ್ತೆ ಅಗ್ನಿಹೋತ್ರ ಲಾಕ್ಡೌನ್ ಓಪನ್ ಆಗ್ಲಿ ಸರ್, ಯಾವಾಗ ನಮ್ಮ ಗವರ್ಮೆಂಟ್ ಅವರು. ಇಲ್ಲ ಸರ್, ನಾನ್ ಬರ್ಬೇಕಂದ್ರೆ ನನಗೆ ಬರಕ್ ಆಗ್ಲಿಲ್ಲ. ನಾವು ಬೇರೆ ಊರಲ್ಲಿ ಇರ್ತೀವಲ್ಲ, ಟ್ರೈನ್ ನಮ್ಗೆ ಹೆಲ್ಪ್ ಇಲ್ಲ, ಹಂಗಾಗಿ ಬರಕ್ ಆಗ್ಲಿಲ್ಲ ಸರ್. ನಾನು ಇರ್ಲಿ, ಸರ್ ಪರವಾಗಿಲ್ಲ. ನನ್ನ ಮಗನ್ ಸರ್ 12/10 ಹಾಕ್ತೀನಿ. 12/10 2016 ಸರ್. ಸಮಯ 2:15 PM ಸರ್. ಪೇಸಬತ್ ರಾಯಚೂರು ಸರ್. ರಾಯಚೂರು. ಏನ್ ಕೇಳ್ಬೇಕಾಯ್ತು ನಿಮ್ಮ ಮಗನ ಬಗ್ಗೆ? ಸರ್ ಅವನು ವಿದ್ಯಾಭ್ಯಾಸ ಕೇಳ್ಬೇಕಾಯ್ತು ಸರ್. ಓಕೆ, ಮಕರ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹಾ ಸರ್. ರಾಶಿ ಬಂದ್ಬಿಟ್ಟು ಕುಂಭರಾಶಿ, ಧನಿಷ್ಠ ನಕ್ಷತ್ರ, 4ನೇ ಪಾದ. ಸರಿ ಇದೆಯಾ? ಹಾ ಸರಿ ಇದೆ ಸರ್. ಈಗ ಇನ್ನೂ 5 ವರ್ಷ ಅಲ್ವಾ? ಹೌದು ಸರ್. ವಿದ್ಯಾಭ್ಯಾಸ ಇವಾಗ್ಲೇ ಏನ್ IAS ಮಾಡ್ತೀರಾ ಮುಂದಿನ ವರ್ಷ? ಇಲ್ಲ ಸರ್, ನೀವು ಮಾರ್ಗದರ್ಶನದಲ್ಲೇ ನಡ್ತೀನಿ ಸರ್. ನಾನು ನಿಮ್ಮ ಅಭಿಮಾನಿ ಸರ್. ಹೌದಾ? ಹೌದು ಸರ್, ತುಂಬಾ ದಿವಸ ನೋಡ್ತಾ ಇದ್ದೆ ಸರ್. ರಾಹು ದಶೆ ಕಾಂಬಿನೇಷನ್ ಅಲ್ಲಿ 1, 2, 8, 10, 5, 10 ಕಾಂಬಿನೇಷನ್ ಇದೆ. ಸೂರ್ಯ ಮಂಗಳ, ಚಂದ್ರ ಮಂಗಳ. ಕಾಮರ್ಸ್ ಸೈಡ್ ಮಾಡಿಸಿ, ಇನ್ನು ಬಹಳ ವರ್ಷ ಇದೆ. ಬಟ್ ಆದ್ರೆ ಕಾಮರ್ಸ್ ಮಾಡಿಸಿ, ಅದ್ರ ಜೊತೆಗೆ MBA ಮಾಡಿಸ್ಬೇಕು. 10 ಕಾಂಬಿನೇಷನ್ಸ್ ಹಿಟ್ ಆಗಿದೆ. ಅದಾದ್ಮೇಲೆ ಗುರು ಬರುತ್ತೆ. ಸೊ MBA ಮಾರ್ಕೆಟಿಂಗ್ ಆತರ ಒಂದು ಬಿಸ್ನೆಸ್ ರಿಲೇಟೆಡ್ ಕಂಪನಿಲಿ ವರ್ಕ್ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಸ್ವಲ್ಪ ಬೇರೆ ಬೇರೆ ಊರೆಲ್ಲ ಓಡಾಡ್ತಕ್ಕಂಥದ್ದು ಗುರು ದಶೆಯಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಏನು ಟೆನ್ಷನ್ ಏನಿಲ್ಲ, ಓದ್ತಾರೆ. ಸಾಧಾರಣ ಓದ್ತಕ್ಕಂಥದ್ದು, ಹೆವಿ ಇದಿಲ್ಲ, ಬಟ್ ಸಾಧಾರಣ ಓದ್ತಾರೆ. ಒಳ್ಳೆ ಹುಡುಗ ಆಗ್ತಾನೆ, ಟೆನ್ಷನ್ ತಗೊಳ್ಬೇಡಿ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುಡ. ನಮಸ್ಕಾರ, ಹೇಳಿ. ಗುಡ ಏನಿಲ್ಲ ಗುಡ, ಸಂತಾನದ ಬಗ್ಗೆ ಕೇಳ್ಬೇಕಾಯ್ತು ಗುಡ. ಏನಿಲ್ಲ ಅಂತೀರಾ? ಸಂತಾನದ ಬಗ್ಗೆ ಕೇಳ್ಬೇಕಾಯ್ತು ಗುಡ. ಓಕೆ, ಒಂದೇ ನಿಮಿಷ ಲೈನಲ್ಲಿರಿ. ಗುಡ. ಡೇಟ್ ಆಫ್ ಬರ್ತ್ ಇದೆಯಾ? ಗುಡ ಇದೆ ಗುಡ. ಓಕೆ, ಒಂದು ಅಲ್ಲಿ ಕಟ್ ಆಗೋಯ್ತು. ಒಂದು ನಿಮಿಷ. ಐಡಿ ಆಗಿದೆ, ಐಡಿ ಕೊಟ್ಟಿದ್ದೀನಿ. ಒಂದು ನಿಮಿಷ ಹಂಗೆ ಲೈನಲ್ಲಿ ಇರಿ ಸರ್, ಡೋಂಟ್ ವರಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 ವರ್ಷ ಆಗಿದೆ ಗುರುಳ. 3 ವರ್ಷ ಆಗಿದೆ. ರೀಸೆಂಟ್ ಆಗಿ ಮದುವೆ ಆಗಿದ್ರಲ್ವಾ? ಗುರುಳೆ ಸುಮಾರು ಗುರುಳೆ ಎಲ್ಲಾರನು ಕೇಳಿದೆ ಗುರುಳೆ. ಯಾವ್ದೋ ಹೋಮ ಯಜ್ಞಗಳು ಎಲ್ಲ ಮಾಡ್ಸ್ಬಿಟ್ಟಿದ್ರು, ಭಾರಿ ಬೇಜಾರಾಗ್ತಿದೆ ಗುರುಳೆ. ಯಪ್ಪ, ಯಾಕೆ ಆತರ ಜನ ಎಲ್ಲ ಮಾಡಿಸ್ಬಿಡೋದು? ಏನಂದ್ರೆ ಸರ್ಪಶಾಂತಿ ಮಾಡ್ತೇವಂದ್ರು. ಸರ್ಪಶಾಂತಿಗೂ ಎಲ್ಲೋ ಸಾಲ ಬಾಲ ಮಾಡಿದ್ ಗುರುಳೆ ಎಲ್ಲ ಮಾಡ್ತೇವೆ ಗುರುಳೆ. ಡೇಟ್ ಆಫ್ ಬರ್ತ್ ಹೇಳಿ. ಗುರುಳೆ 18/3/1997 ಗುರುಳೆ. 18/3/1997 ಗುರುಳೆ. ಸಮಯ
ಸಮಯ ಒಳ್ಳೆ 5 ಗಂಟೆ 45 ನಿಮಿಷ ಸಂಜೆ ಗುರುಳೆ. ಪ್ಲೇಸ್ ಆಫ್ ಬರ್ತು ಗುರುಳೆ ತುಮಕೂರು ಗುರುಳೆ. ತುಮಕೂರು ಸಿಟಿ. ಹೌದು ಗುರುಳೆ. ಓಕೆ, ತುಮಕೂರು. ಓಕೆ, ಸಿಂಹ ಲಗ್ನದಲ್ಲಿ ಹುಟ್ಟಿದ್ದೀರಾ? ಹೌದು ಗುರುಳೆ, ಹೌದು. ಸೊ ಇಲ್ಲಿ ನಿಮಗೆ ರಾಹು ಮತ್ತೆ ಕೇತು ಇರೋದ್ರಿಂದ ಇಲ್ಲಿ ನಿಮಗೆ ಸರ್ಪದೋಷ. ಹೌದು ಚಂದ್ರ ಗುರುಳೆ. ಆಚೆ ಇದೆಯಲ್ಲ, ಸರ್ಪದೋಷ ಇಲ್ವಲ್ಲ? ಚಂದ್ರ ಆಚೆ ಬಂದ್ಬಿಟ್ಟಿದ್ದಾನೆ, ಈ ಕಡೆ ಗುರು ಆಚೆ ಇದ್ದಾನೆ, ಸರ್ಪದೋಷನೇ ಇಲ್ಲ. ಓಕೆ, ನೋಡೋಣ. ಇಬ್ಬರದು ಜಾತಕ ನೋಡ್ಬೇಕಾಗತ್ತೆ. ಓಕೆ, ಯಾವಾಗ್ಲೂ ಅಷ್ಟೇ. ಬಟ್ ಇಲ್ಲಿ ನಾನು ನಿಮಗೆ ಕಾಂಬಿನೇಷನ್ ಅಲ್ಲಿ ನೋಡಿ ಹೇಳೋಣ ಯಾವ ಒಂದು ದಶ ನಡೀತಾ ಇದೆ ನೋಡೋಣ. ಬುಧ ದಶೆ ನಡೀತಾ ಇದೆ 2023ವರೆಗೂ. ಶುಕ್ರ ಬುಧನ ಕಾಂಬಿನೇಷನ್ ಅಲ್ಲಿ 2-5 ಬಂದಿಲ್ಲ. 2-5 ಕಾಂಬಿನೇಷನ್ ಬಂದಿಲ್ಲ. 2-5 ಕಾಂಬಿನೇಷನ್ ದಶ ಸ್ವಲ್ಪ ವೀಕ್ ಇದೆ. ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ನಿಮಗೆ ಶುಕ್ರ 2023 ಆಗಸ್ಟ್ ವರೆಗೂ ಇದೆ. ನಾಟ್ ಟು ವರಿ. ಸೊ ಅಲ್ಲಿ ನಿಮಗೆ 5 ಕಾಂಬಿನೇಷನ್ 11 ಕಾಂಬಿನೇಷನ್ ಇದೆ. ಓಕೆ, ಚೈಲ್ಡ್ ಬರ್ತ್ಗೆ 5-11 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ. ಹಿಟ್ ಆಗಿದೆಯಾ ಶುಕ್ರನಲ್ಲಿ? ಎಸ್. 2023 ಒಳಗಡೆ ನಿಮಗೆ ಖಂಡಿತ ಆಗುತ್ತೆ ಸರ್, ವಿತೌಟ್ ಏನು ಒಂದು ತಲೆ ಕೆಡಿಸ್ಕೊಳ್ದಂಗೆ ಆಗುತ್ತೆ. ವರಿನೇ ಮಾಡಬೇಡಿ. ಮತ್ತೆ ಹಿಟ್ ಥಿಯರಿಲಿ 5 ಕಾಂಬಿನೇಷನ್ ಇಸ್ ವೆರಿ ಗುಡ್ ಫಾರ್ ಚೈಲ್ಡ್ ಬರ್ತ್. ನೆಕ್ಸ್ಟ್ ನಮಗೆ ಚಂದ್ರ, ಮಂಗಳ, ಶನಿ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ. ಅದೇನಾದ್ರು ಅಂತರ್ಭುಕ್ತಿಲಿ ನೋಡೋಣ ಯಾವಾಗ ಸಿಗುತ್ತೆ ಅಂತ. ಓಕೆ, ಈಗ ಸದ್ಯಕ್ಕೆ ಕನ್ಸೀವ್ ಆಗೋ ಟೈಮು ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಸ್ಟ್ರಾಂಗ್. 2023 ಒಳಗೆ ಆಗುತ್ತೆ ಸರ್. ನೆಮ್ಮದಿಯಾಗಿರಿ ಸರ್, ಅರ್ಥ ಆಯ್ತಾ? ನೆಮ್ಮದಿಯಾಗಿರಿ, ಏನು ಟೆನ್ಷನ್ ಇಲ್ಲ, ಫಸ್ಟ್ ಕ್ಲಾಸ್ ಆಗುತ್ತೆ. ಸೊ ಅದು ನಿಮಗೆ ಗುರುನೇ ಬಹಳ ಸ್ಟ್ರಾಂಗ್ ಆಗಿದ್ದಾನೆ. ಗುರುವಿನ ಒಂದು ಕಾಂಬಿನೇಷನ್ ಬಹಳ ಸ್ಟ್ರಾಂಗ್ ಆಗಿದೆ. ಮತ್ತೆ ಚಂದ್ರ ಏನು ಇಲ್ಲ, 11 ಮುಖದ 2 ಮುಖದ ರುದ್ರಾಕ್ಷಿ ಹಾಕಿ ಒಂದು ಒಳ್ಳೆ ಪುಷ್ಪರಾಗ ಹಾಕಿ. ಇಲ್ಲಿ ರಾಹು ಶಾಂತಿ, ರಾಹು ಬಂದು ಏನು ಮಾಡ್ತಾ ಇದ್ದಾನೆ ಅವನು, ಯಾವಕ್ಕೂ ಲಿಂಕೇ ಇಲ್ಲ. ಪ್ಲಸ್ ರಾಹು ಬಂದ್ರೆ ಇನ್ನೂ ಅಡ್ವಾಂಟೇಜ್ ನಿಮಗೆ. 5-9-11 ಕಾಂಬಿನೇಷನ್ ತೋರಿಸ್ತಾನೆ. ಏನು ಬ್ಯೂಟಿಫುಲ್ ಆಗಿದೆ ರಾಹು ಬಂದ್ರೇನೆ ನಿಮ್ಗೆ ಒಳ್ಳೇದಾಗೋದು. ಅದಕ್ಕೆ ಯಾಕೆ ಶಾಂತಿ ಮಾಡಿಸ್ಬೇಕು, ಹೋಗಿ ಅವ್ರು ಬರಲಿ ಅಂತ ಬೇಡ್ಕೋಬೇಕು. ರಾಹು ಕಾಂಬಿನೇಷನೇ ಚೆನ್ನಾಗಿದೆ. ಅದ್ರ ಜೊತೆ ನಿಮಗೆ ಶುಕ್ರ ಕಾಂಬಿನೇಷನ್ ಈಗ ಸದ್ಯಕ್ಕೆ ವಿತಿನ್ 2023 ಅಂತೂ ಕ್ಲಿಯರ್ ಆಗಿಬಿಡುತ್ತೆ. ನೋ ವರೀಸ್ ಅಟ್ ಆಲ್. ಶನಿಲಿ 5 ಕಾಂಬಿನೇಷನ್ ಹಿಟ್ ಆಗಿದೆ. ಮತ್ತೆ ಶನಿಗಿನ ಮುಂಚೆ ಗುರು ಕಾಂಬಿನೇಷನ್ 11 ಹಿಟ್ ಆಗಿದೆ ವಿತ್ 5 ಸ್ಟಾರ್ಟಿಂಗು. ಮತ್ತೆ ಅದಾದ ನಂತರ ಬರ್ತಕ್ಕಂಥದ್ದು ರಾಹುವಿನ ಕಾಂಬಿನೇಷನ್ ಹಿಟ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. 2021 ಅಕ್ಟೋಬರ್ ಈಗ ಸದ್ಯಕ್ಕೂ ಸ್ಟ್ರಾಂಗ್ ಇದೆ. ಸ್ವಲ್ಪ ಅದು ಮುಗಿಯೋಕೆ ಬಂತು, ಕ್ಲಿಯರ್ 100% ಆಗುತ್ತೆ. ನಾನು ಹೇಳಿದ್ದನ್ನ ಮಾಡಿ ಮಂತ್ರ ಜಪ ಮಾಡ್ಕೊಳ್ಳಿ. ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಇಬ್ರು ಸೇರ್ಕೊಂಡು. ಸಕ್ಸಸ್ ಗ್ಯಾರಂಟೀಡ್. ತಲೆನೇ ಕೆಡಿಸ್ಕೋಬೇಡಿ. ಇಲ್ಲಿ ಸರ್ಪದೋಷ, ಆ ದೋಷ, ಈ ದೋಷ. ಇಲ್ಲಿ ಏನು ಸರ್ಪದೋಷ 5ನೇ ಮನೆಗೆ ಬೀಳಬೇಕು. ಇಲ್ಲಿ ನಮಗೆ 8ನೇ ಮನೆಯಲ್ಲಿ ಹೆಂಗೆ ಸರ್ಪದೋಷ ತೋರಿಸ್ತೀರಾ ಅರ್ಥ ಆಗ್ತಾ ಇಲ್ಲ. ಪರಾಶರದವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. 5ನೇ ಭಾವ ಮಕ್ಕಳ ಭಾವ, ಇದನ್ನ ನೋಡಬೇಕು. 5ನೇ ಭಾವದಲ್ಲಿ ಯಾವುದು ಎಲ್ಲಿದೆ ಸರ್ಪದ ಒಂದು ದೃಷ್ಟಿ ಏನಾರಿದೆಯಾ? ರಾಹು ನೋಡಿದ್ರು 6ನೇ ಮನೆ ನೋಡ್ತಾನೆ, ಇಲ್ಲಿ ಕೇತು ನೋಡಿದ್ರು 9ನೇ ಮನೆ ನೋಡ್ತಾನೆ. ನಿಮ್ ಪ್ರಕಾರನೇ ನಾನು ದೃಷ್ಟಿ ಹಾಕ್ತೀನಿ. ಇಲ್ಲಿ 4ನೇ ಮನೆಗೆ ಬಿದ್ದಿದೆ, ಇಲ್ಲಿ 6ನೇ ಮನೆಗೆ ಬಿದ್ದಿದೆ. ಇಲ್ಲಿ ಯಾವುದು ಬಿದ್ದೇ ಇಲ್ವಲ್ಲ. ಏನಾರು ಇದಾದ್ರೆ ನೆಗೆಟಿವ್ ಆದ್ರೆ. ಶನಿ ಕಾಂಬಿನೇಷನ್ ಬಿದ್ರೂ ಕೂಡ ಅವನು 7ನೇ ಮನೆ ಕಾಂಬಿನೇಷನ್ ಬೀಳ್ತಾನೆ, 10ನೇ ಆಸ್ಪೆಕ್ಟು. ಚಾನ್ಸೇ ಇಲ್ಲ ಇಲ್ಲಿ. ದೇರ್ ಇಸ್ ನೋ ಚಾನ್ಸೇ ಇಲ್ಲ ಇಲ್ಲಿ. ಆ ಥರ ಅಲ್ಲ, ಅದನ್ನೇ ಹೇಳೋದು. ದಶಾ ನೋಡಿ. ಮತ್ತೆ ಇಲ್ಲಿ ಕಾಳಸರ್ಪನೇ ಇಲ್ಲ, ಸುಮ್ಮನೆ ಡೋಂಗಿ ಬಾಬುಗಳು ಕೂತಿದ್ದಾರೆ. ಶೇಕಡ ನಾನು ಬರ್ಕೊಡ್ತೀನಿ ಇವತ್ತು. 90% ಅಸ್ಟ್ರಾಲಜಿ ಗೊತ್ತಿಲ್ಲ, 90% ಅಸ್ಟ್ರಾಲಜಿ ಗೊತ್ತಿಲ್ಲ. ವೇಷಧಾರಿಗಳ ಹತ್ರ ಹೋಗ್ಬೇಡಿ, ಹೇಳ್ತಾ ಇದ್ದೀನಿ. ಮೋಸ ಹೋಗ್ಬೇಡಿ. ಯಾಕೆಂದ್ರೆ ಇದನ್ನ ಅವ್ರು ಮಾಡ್ಕೊಳ್ಳಿ, ನೀವು ಹೋಗಿ ಶಾಸ್ತ್ರನ ಹಾಳು ಮಾಡ್ತಾ ಇದ್ದೀರಿ ನೀವೆಲ್ಲ ಸೇರ್ಕೊಂಡು. ಶಾಸ್ತ್ರನ ಹಾಳು ಮಾಡ್ತಾ ಇದ್ದೀರಾ ಸೇರ್ಕೊಂಡು. ಯಾರು ದಶಾ ಮಾತಾಡಲ್ಲ, ಭುಕ್ತಿ ಮಾತಾಡಲ್ಲ, ಈಸ್ ನೆವರ್ ಎ ಅಸ್ಟ್ರಾಲಜರ್. ಲೈಫಲ್ಲಿ ನಮ್ಮ ಗುರುಗಳು ಹೇಳಿದ್ದು, ಯಾರು ದಶಾ ಭುಕ್ತಿ ನೋಡ್ದಲೆ ನಿರ್ಣಯ ಮಾಡ್ತಾರೋ ಅವರ ಜೀವನನ ಅವರು ನಾಲಾಯಕ್ ಜ್ಯೋತಿಷ್ಯದಲ್ಲಿ ಇರಕ್ಕೆ ನಾಲಾಯಕ್ ಅಂತ ಹೇಳ್ತಾ ಇರ್ತಾರೆ ನಮ್ಮ ಗುರುಗಳು. ಅದನ್ನು ನಾನು ಅರ್ಥ ಮಾಡ್ಕೊಂಡು ನಾನು ಹಂಗೆ ನೋಡ್ತಾ ಇದ್ದೆ. ಇದನ್ನು ಈ ವೀಕ್ಷಣೆ ನೋಡ್ತಾ ಇದ್ದೆ. ಇವ್ರು ಇಲ್ಲಿ ನೋಡ್ತಾರೆ, ಇವ್ರು 3ನೇ ಮನೆ ನೋಡ್ತಾರೆ, 7ನೇ ಮನೆ ನೋಡ್ತಾರೆ, 10ನೇ ಮನೆ ನೋಡ್ತಾರೆ. ಈ ಶನಿ ಹಿಂಗೆ ಇದ್ರ ಮಾಡ್ತಾರೆ, ಅದು ಮಾಡ್ತಾರೆ, ಇದನ್ನೇ ಕೊಡದೆ. ಆಮೇಲೆ ಕೊನೆಗೆ ಈಗಿನ ಫಲಗಳು ಅದು ನೋಡ್ತಾರಪ್ಪ. ಅವ್ರ ದಶಾ ಬಂದಾಗ, ಅವ್ರ ಭುಕ್ತಿ ಬಂದಾಗ ನೋಡೋದನ್ನ. ಅವ್ರ ದಶಾನೇ ಬಂದಿಲ್ಲ, ಅವ್ರ ಭುಕ್ತಿನೇ ಬಂದಿಲ್ಲ, ಅದಕ್ಕೆ ಏನು ಇಟ್ಕೊಂಡು ಏನ್ ಮಾಡ್ತೀಯ ನೀನು ಅಂತ ಕೇಳಿದ್ರು. ಅದು ಕರೆಕ್ಟ್ ಅನ್ನಿಸ್ತು. ದಶಾ ನಿರ್ಣಯ ಮಾಡುತ್ತೆ. ಈಗ ಯಾರು ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಯಾರು ಸರ್ಕಾರ ಇದ್ದಾರೆ ಅವ್ರನ್ನ ಹತ್ರ ಹೋಗಿ ಕೇಳಬೇಕು. ಯಾರನ್ನೋ ಹೋಗಿ ಕೇಳಿದ್ರೆ ಹೆಂಗಾಗತ್ತೆ? ಅರ್ಥ ಆಯ್ತಲ್ವಾ? ಯಾರನ್ನೋ ಹೋಗಿ ಕೇಳಕ್ಕಾಗಲ್ಲ.
ನಮಗೆ ಎಲ್ಲಿಂದ ಫಲಗಳು ಬರಬೇಕು. ಈಗ ನಾವು ಯಾವ ಒಂದು ಪಕ್ಷ ಆಡಳಿತ ಇದೆ ಅವ್ರನ್ನ ಹೋಗಿ ಕೇಳಬೇಕು. ಇಲ್ದೇ ಇರೋ ಹತ್ರ ಕೊಡಿದ್ರೆ ನನ್ನ ಹತ್ರ ಎಲ್ಲಪ್ಪ ಅಧಿಕಾರ ಇದೆ, ಅವ್ನ ಹೋಗಿ ಕೇಳ, ಅಧಿಕಾರ ಇರೋನ ಹತ್ರ ಹೋಗಿ ಕೇಳ ಅಂತ. ಆ ಅಧಿಕಾರದಲ್ಲಿರೋನು ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕಾಂಬಿನೇಷನ್ ಅಸ್ಟ್ರಾಲಜಿನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒನ್ ಆಫ್ ದಿ ಬೆಸ್ಟ್ ಅಸ್ಟ್ರಾಲಜಿಕಲ್ ವ್ಯೂಸ್ನ ನಿಮಗೆ ಕೊಡ್ತೀನಿ. ಈ ಚಾನಲ್ಗೆ ಹೆಚ್ಚು ನೋಡೋಕೆ ಹೇಳಿ ಜನಗಳಿಗೆ. ದಿ ರಿಯಲ್ ಕ್ಲಾರಿಟಿ ನಿಮಗೆ ಕೊಡ್ತೀನಿ. ಬ್ಯೂಟಿಫುಲ್ ಸಬ್ಜೆಕ್ಟು, ಮಿಸ್ ಮಾಡಬೇಡಿ. ವಂಡರ್ಫುಲ್ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. ಜೂನ್ 19ನೇ ತಾರೀಕು ಬನ್ನಿ. ಆ್ಯಪ್ ಇವಾಗ ಸದ್ಯಕ್ಕೆ ಇದೆಲ್ಲ ನಾನು ಏನು ಕೊಟ್ಟಿದ್ದೀನಿ ಎಲ್ಲ ಎವ್ರಿಥಿಂಗ್ ಇಸ್ ಫ್ರೀ. ಆ್ಯಪ್ ಫ್ರೀ ಕೊಡ್ತಾ ಇದ್ದೀನಿ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ. ಆಮೇಲೆ ನೆಕ್ಸ್ಟ್ ಬ್ಯಾಚಸ್ ನಾನು ಆ್ಯಪ್ ಫ್ರೀ ಕೊಡೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ರು ಕೂಡ ಈಗ ತಡ್ಕೊಳ್ತಾ ಇದ್ದೀನಿ. ಏನೋ ಒಂದು ಲೆಟ್ ಮೀ ಗಿವ್ ಒಂದು ಸರ್ವಿಸ್ ಅಂತ ಕೊಡ್ತಾ ಇದ್ದೀನಿ. ಮತ್ತು ಅದು ಇಟ್ ಹ್ಯಾಸ್ ಟು ರನ್ ಆನ್ ಇಟ್ಸ್ ಓನ್. ಆ್ಯಪ್ ರನ್ನಿಂಗು ಅದಕ್ಕೆ ಮೇಂಟೆನೆನ್ಸು, ಅದಕ್ಕೆ API ಚಾರ್ಜಸ್ಸು, ಇಯರ್ಲಿ ಚಾರ್ಜಸ್ಸು, ಮತ್ತೆ ಲ್ಯಾಟ್ ಲಾಂಗ್ ಚಾರ್ಜಸ್ಸು ತುಂಬಾನೇ ಇರುತ್ತೆ. ತುಂಬ ಜನ ಗೊತ್ತಿಲ್ಲ ಯಾಕೆ ಆ್ಯಪ್ಗೆ ಇಷ್ಟು ಅಂತ ದಿಮಾಕ್ ರಂಗ್ ಅಂತೆಲ್ಲ ಮಾತಾಡ್ತಾರೆ. ಅದು ನಮ್ಮ ಇಷ್ಟ ರೀ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಬೇಕು ಅಂತ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ. ನಾವು ಒಂದು ಒಳ್ಳೆಯ ವಿಚಾರದಲ್ಲಿ ಹೇಳ್ತೀವಿ, ಸರ್ ನಮ್ಗೆ ಆದಂಥ ಒಂದು ಖರ್ಚಿರುತ್ತೆ ಸರ್, ಆದ್ರೆ ಒಳ್ಳೇದು ಮಾಡ್ತಾ ಇದ್ವಾ ನಿಮಗೆ, ಅದಕ್ಕೆ ಯಾಕೆ ಅಷ್ಟು, ಇದಕ್ಕೆ ಯಾಕೆ ಇಷ್ಟು. ಮಂಗ್ಯ ವ್ಯಂಗ್ಯ ಅಂತ ಕರೀತಾರೆ ಅದಕ್ಕೆ, ಅಂತ ಜನಗಳಿಗೆ ಮಂಗ್ಯ ವ್ಯಂಗ್ಯ. ಯಾಕಂದ್ರೆ ಮಂಗನಿಗೆ ವ್ಯಂಗ್ಯ ಮಾಡೋದು ಬಿಟ್ಬಿಟ್ರೆ ಇನ್ನೂ ಬರಲ್ಲ. ಮಂಗ ಏನ್ ಮಾಡುತ್ತೆ, ವ್ಯಂಗ್ಯನೇ ಮಾಡೋದು. ಮಂಗ್ಯ ವ್ಯಂಗ್ಯ ಏನ್ ಮಾಡಕ್ಕಾಗಲ್ಲ. ಇನ್ನೊಬ್ಬರ ಶೂಸಲ್ಲಿ ಕುತ್ಕೊಂಡು ಆಲೋಚನೆ ಮಾಡತಕ್ಕಂಥವನು ವಿಚಾರವಾದಿ. ಅರ್ಥ ಅಲ್ವಾ? ವಿಚಾರವಾದಿಗಳಾಗಿ ಇನ್ನೊಬ್ಬರ ಶೂಸಲ್ಲಿ ಕುತ್ಕೋಬೇಕು. ಕಮೆಂಟ್ಗಳು ಹಾಕೋದು ಬೇಕಾದಷ್ಟು ಹಾಕ್ಬೋದು, ನಾನು ಹಾಕ್ಬೋದು, ಯಾರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ, ನಿಮ್ಮ ಸ್ವಾತಂತ್ರ್ಯ. ಬಟ್ ಆದರೆ ವಿಚಾರವಾದಿಗಳಾಗಿ ಹಾಕಿ. ಇಲ್ಲಾಂದರೆ ಮಂಗ್ಯ ವ್ಯಂಗ್ಯ ಅಂತ ಒಂದು ವರ್ಡ್ ಇದೆ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಮಂಗ್ಯ ವ್ಯಂಗ್ಯ ಮಾಡೋದೆಲ್ಲ ಮಂಗಗಳೇ ಅಲ್ವಾ? ಸೊ ಆ ಥರ ಮಾಡೋದು ಬೇಡ. ಜ್ಯೋತಿಷ್ಯ ಕಲಿಯಬೇಕು ಅಂತ ಇಂಟ್ರೆಸ್ಟ್ ಇದೆಯಾ, ಬಂದು ಕಲೀರಿ. ಕಾಲ್ಸ್ ಮಾಡಿ ತಿಳ್ಕೊಬೇಕಾ, ಕಾಲ್ಸ್ ಮಾಡಿ ತಿಳ್ಕೊಳ್ಳಿ. ಎಲ್ಲ ನಿಮಗೆ ಸ್ವಾತಂತ್ರ್ಯ ನಿಮಗಿದೆ. ಬಂದು ಕಲ್ತ್ಕೊಂಡ್ರೆ ನಿಮಗೆ ಪೂರ್ಣ ಸ್ವಾತಂತ್ರ್ಯ ನಿಮಗೆ ಸಿಕ್ಬಿಡುತ್ತೆ. ಸೊ ಜೂನ್ 19ನೇ ತಾರೀಕು ರಿಜಿಸ್ಟರ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ 10 to 12, ಈವ್ನಿಂಗ್ ಒಂದು ಬ್ಯಾಚ್ 7 to 9. ಆ್ಯಪ್ ನಿಮ್ಮ ಕೈಯಲ್ಲಿ ಬರಲಿ, ಯು ವಿಲ್ ಆಲ್ಸೋ ಬಿಕಮ್ ಅಸ್ಟ್ರಾಲಜರ್. ಸೊ ನಕ್ಷತ್ರ ನಾಡಿ ಈ ಸಬ್ಜೆಕ್ಟು ಒಂದು ಟ್ಯಾಗ್ ಲೈನ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಕ್ರಿಯೇಟಿಂಗ್ ಅಸ್ಟ್ರಾಲಜರ್ಸ್. ಇಲ್ಲಿ ಕುತ್ಕೊಂಡು ನಾನು ಯಾವುದು ದೋಷ ಹೇಳಲ್ಲ. ದೇರ್ ಇಸ್ ನಥಿಂಗ್ ದೋಷ. ಪರಾಶರ ಪುಸ್ತಕ ತಗೊಂಡು ನೀವು ಪರ್ಚೇಸ್ ಮಾಡಿ. ಗೋ ಟು ಎನಿ ಬುಕ್ ಸ್ಟಾಲ್ ಓಪನ್ ಆದ್ಮೇಲೆ, ಇಲ್ವಾ ಆನ್ಲೈನಲ್ಲಿ ಪರಾಶರ ಬುಕ್ಸ್ ತರಿಸಿ ಅಲ್ಲಿ ದೋಷಗಳು ಹುಡುಕಿ ಇದ್ರೆ ಹೇಳ್ಬಿಡಿ, ಯಾವ ದೋಷನೂ ಇಲ್ಲ. ನೋ ದೋಷ ಅವೈಲೇಬಲ್. ಹುಟ್ಟಾಕಿರೋದೆಲ್ಲ ಲಾಸ್ಟ್ 20 ವರ್ಷದಲ್ಲಿ ಹುಟ್ಟಾಕಿರೋದು, ಅದನ್ನ ಕಿಲ್ ಮಾಡಕ್ಕೆ ಬಂದಿದ್ದೀನಿ. ದೈವ ಶಕ್ತಿಯಿಂದ ಖಂಡಿತ ಐ ವಿಲ್ ನೆಕ್ಸ್ಟ್ ಸ್ಟೆಪ್ ಗೋ ಟು ದಿ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ and teach what is Hindu astrology, real astrology. Fate of a person cannot be changed. ಇದನ್ನು ತಿಳ್ಕೊಳ್ಳಿ. ಯಾವ ವ್ಯಕ್ತಿನೂ ನಾವು ಇದರಿಂದ ಕೋಟ್ಯಾಧಿಪತಿ ಮಾಡ್ತೀವಿ, ಲಕ್ಷಾಧಿಪತಿ ಮಾಡ್ತೀವಿ, ಸಾಧ್ಯನೇ ಇಲ್ಲ. ಅದೆಲ್ಲ ಬೋಗಸ್, ಕಂಪ್ಲೀಟ್ಲಿ ಬೋಗಸ್ ವಿಚಾರ. ಯಾರು ಕೂಡ ಏನು ಜ್ಯೋತಿಷ್ಯ ಗೊತ್ತ್ರಿ ಅವ್ರಿಗೆ, ಹಂಗಾರೆ ಅವ್ನ ಹಣೆ ಬರ ಅವ್ನು ಗೊತ್ತಿಲ್ವಾ? ಹೌದ್ರಿ, ಹಣೆ ಬರ ಅದೇ ಇರೋದು, ದುಡ್ಡು ಬರ್ತಾ ಇಲ್ಲ. ಜ್ಯೋತಿಷ್ಯ ಆಗಿದ ತಕ್ಷಣ ದುಡ್ಡು ಬಂದ್ಬಿಡ್ಬೇಕು ಅಂತಲೇ ಇರೋದು ಇಲ್ಲ. ಏನ್ ಮಾಡೋಕ್ಕಾಗುತ್ತೆ? ದಟ್ ಈಸ್ ವಾಟ್ ಐ ಹ್ಯಾವ್ ಸೀನ್ ಇನ್ ಮೈ ಚಾರ್ಟ್. ಇಟ್ ಇಸ್ ನಾಟ್ ದೇರ್. ಇದೆ. ಸೊ ಅದನ್ನ ನೋಡ್ಕೊಳ್ತಕ್ಕಂಥ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಆ ಸಬ್ಜೆಕ್ಟ್ ನ ಮುಂದುವರ್ಸ್ಕೊಂಡು ಹೋಗೋಣ. ಇಟ್ ವಿಲ್ ಹೆಲ್ಪ್ ಅಸ್ ಟು ಪ್ಲಾನ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಸಬ್ಜೆಕ್ಟ್ ಹೆಲ್ಪ್ ಆಗುತ್ತೆ, ಪ್ಲಾನಿಂಗ್ ಹೆಲ್ಪ್ ಆಗುತ್ತೆ, ನಮ್ಮ ರಿಸೋರ್ಸಸ್ ತೋರಿಸುತ್ತೆ. ಒಂದು ಆರ್ಗನೈಸೇಷನ್ ನಾವು ಸ್ಟಾರ್ಟ್ ಮಾಡಬೇಕು, ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು. ಬಜೆಟ್ ಎಷ್ಟಿದೆ, ಎಷ್ಟು ಜನ ಸ್ಟಾಫ್ ಇದ್ದಾರೆ, ಏನೇನು ಕೆಲಸ ಮಾಡ್ಬೋದು, ಈ ಬಜೆಟ್ ಅಲ್ಲಿ ಈ ಪ್ರಾಜೆಕ್ಟ್ ಆಗುತ್ತಾ? ರಿಜೆಕ್ಟ್ ಆಗ್ಬಿಡುತ್ತೆ ಒಂದ್ಸತಿ. ಬಜೆಟ್ ಓವರ್ ಶೂಟ್ ಆಯ್ತು, ಈ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ. ಅದೇ ತರ ನಿಮ್ಮ ಬಜೆಟ್ ಏನಿದೆ ಅಂತ ಹೇಳಿ ನಿಮ್ಮ ಜಾತಕ ಹೇಳುತ್ತೆ. ನಿಮ್ಮ ಜಾತಕ ಇದೆಯಲ್ಲ, ಇಟ್ ವಿಲ್ ಶೋ ಯುವರ್ ಬಜೆಟ್ ಜಾಸ್ತಿ ಇದೆಯಾ, ಎಂಜಾಯ್ ಮಾಡಿ ಲೈಫ್. ಕಮ್ಮಿ ಇದೆಯಾ, ಆವಾಗಲೂ ಎಂಜಾಯ್ ಮಾಡಿ. ಇಷ್ಟೇ ಇರೋದು, ಎಂಜಾಯ್. ಬೇಸಿಕ್ ಬಜೆಟ್ಗೆ ಭಗವಂತ ಏನು ಮೋಸ ಮಾಡಲ್ಲ. ಬೇಸಿಕ್ ಬಜೆಟ್ ಯಾವುದು? ಊಟ, ಬಟ್ಟೆ, ನೋಟ. ಅದು ಯಾವುದಕ್ಕೂ ಭಗವಂತ ನಮಗೆ ಕಮ್ಮಿ ಮಾಡಲ್ಲ. ಈ ಎಕ್ಸ್ಟ್ರಾ ಬಜೆಟ್ಗೆ ಎಲ್ಲರೂ ಒದ್ದಾಡ್ತಾ ಇರೋದು. ಎಕ್ಸ್ಟ್ರಾ ಮನೆ, ಎಕ್ಸ್ಟ್ರಾ ಕಾರು, ಎಕ್ಸ್ಟ್ರಾ ಹಣ ಜಾತಕದಲ್ಲಿದೆ. ಮತ್ತು ಆ ಎಕ್ಸ್ಟ್ರಾಗೆ ಹೋಗಿ ಈ ಸ್ಮಾಲ್ ಬಜೆಟ್ನು ಹಾಳು ಮಾಡ್ಕೊಂಡ್ಬಿಟ್ರೆ ನೆಮ್ಮದಿ ಹೊಟ್ಟೋಗುತ್ತೆ. ನೆಮ್ಮದಿ ಜೀವನ ನಡೆಸಬೇಕಾ? ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಯಾರು ಕೋಟ್ಯಾಧಿಪತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಆಲ್ ಬೋಗಸ್. ಯಾರಾದ್ರೂ ಹೇಳಿದ್ರೆ ನಾವು ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಆಗ್ಬಿಡ್ತೀವಿ, ದುಡ್ಡು, ಇಟ್ಸ್ ಆಲ್ ಬಸ್. ಜನ ಮರಳೋ ಜಾತ್ರೆ ಮಾಡಲ್ಲ ಅವರು ಸುಮ್ಮನೆ. ಸೊ ಅದಕ್ಕೆ ನಂಬಬೇಡಿ,
ಬಿಲೀವ್ ಯುವರ್ ಸೆಲ್ಫ್. ಆತ್ಮ ಸಾಕ್ಷಿನ ಕೇಳ್ಕೊಳ್ಳಿ, ಅದು ನಿಜವಾಗ್ಲೂ ಆಗುತ್ತಾ ಅಂತ. ಡೋಂಟ್ ಗೋ ಇನ್ ಎ ಬ್ಲೈಂಡ್ ವೇ. ಒಳ್ಳೇದಾಗಲಿ. ಜೂನ್ 19ಕ್ಕೆ ಬಂದು ನಿಮ್ಮ ಬಜೆಟ್ ಏನಿದೆ ಅಂತ ನೋಡ್ಕೊಳ್ಳಿ, ನಿಮ್ಮ ಲೈಫ್ ಬಜೆಟ್ ಅಂತ ಏನಿದೆ ಅಂತ ನೋಡ್ಕೊಳ್ಳಿ. ಲಿವ್ ಹ್ಯಾಪಿ. ಸರ್ವೇ ಜನ ಸುಖಿನೋ ಭವಂತು.